ಅದರಲ್ಲಿ ಶೂರಸೇನನ ಮಗ ವಸುದೇವ ಅಂತ ಏನ್ ಹೇಳಿದೆ ಕಶ್ಯಪರ ಅವತಾರ, ಆ ವಸುದೇವ ದೇವಕಿ ದೇವಿಯನ್ನ ವಿವಾಹ ಮಾಡಿಕೊಂಡಿದ್ದಾನೆ. ದೇವಕಿ ಯಾರು? ಆಹುಕ ಅಂತ ಒಬ್ಬ ಯಾದವ. ಆಹುಕ ಅನ್ನೋ ಯಾದವನಿಗೆ ಇಬ್ರು ಮಕ್ಕಳು, ಉಗ್ರಸೇನ, ದೇವಕ ಅಂತ. ಉಗ್ರಸೇನ ಯಾರು ಅಂತ ಹೇಳಿದೆ. ಉಗ್ರಸೇನ ಅನ್ನೋ ಗಂಧರ್ವನೇ ಉಗ್ರಸೇನನಾಗಿ ಆಹುಕನ ಮಗನಾಗಿ ಹುಟ್ಟಿದ್ದು. ಉಗ್ರಸೇನನ ತಮ್ಮ ದೇವಕ, ಅವನು ಒಬ್ಬ ಗಂಧರ್ವನೇ. ದೇವಕ ಅನ್ನೋ ಹೆಸರಿನ ಗಂಧರ್ವನೇ ದೇವಕನಾಗಿ ಹುಟ್ಟಿದ. ಉಗ್ರಸೇನ ಅನ್ನೋ ಗಂಧರ್ವ ಉಗ್ರಸೇನನಾಗಿ ಆಹುಕನ ಮಕ್ಕಳಾಗಿ ಹುಟ್ಟಿದ್ರು ಇಬ್ರು. ದೇವಕನ ಮಗಳು ದೇವಕಿ ದೇವಿ, ಉಗ್ರಸೇನನ ಮಗ ಕಂಸ. ಆದ್ರಿಂದ ಕಂಸನಿಗೆ ದೇವಕಿ ದೇವಿ ತಂಗಿ ಆಗಬೇಕು, ಸ್ವಂತ ತಂಗಿ ಅಲ್ಲ. ಉಗ್ರಸೇನ ಕಂಸನ ಅಪ್ಪ, ಉಗ್ರಸೇನನ ತಮ್ಮ ದೇವಕ, ದೇವಕನ ಮಗಳು ದೇವಕಿ. ಆದ್ದರಿಂದ ಕಂಸನಿಗೆ ದೇವಕಿ ದೇವಿ ಚಿಕ್ಕಪ್ಪನ ಮಗಳು, ಆ ರೀತಿಯಾಗಿ ತಂಗಿ ಆಗಬೇಕು. ಇನ್ನೊಂದು ರೀತಿಯಲ್ಲಿ ಕಂಸನಿಗೆ ದೇವಕಿ ದೇವಿ ಸೋದರತ್ತೆ. ಬಹಳ ವಿಚಿತ್ರ ಹೇಳ್ತಾರೆ ಆಚಾರ್ಯರು, ಎಷ್ಟು ಶೋಧನೆ ಮಾಡಿದ್ದಾರೆ. ದೇವಕಿ ಕಂಸನಿಗೆ ಸ್ವಂತ ತಂಗಿ ಅಲ್ಲ, ತಂದೆ ತಮ್ಮನ ಮಗಳು. ಕಂಸನ ತಂದೆ ಉಗ್ರಸೇನ, ಉಗ್ರಸೇನನ ತಮ್ಮ ದೇವಕ. ಯಾಕೆ? ಆಹುಕಾದ್ ಯಾದವಾದ್ ಉಗ್ರ ಸೇನೋಭೂತ್ ದೇವಕಸ್ತಥಾ. ಆಹುಕನಿಗೆ ಉಗ್ರಸೇನ ದೇವಕ ಇಬ್ರು ಮಕ್ಕಳು. ದೇವಕನ ಮಗಳು ದೇವಕಿ. ದೇವಕನ ಮಗಳು ದೇವಕಿಯನ್ನ ಆಹುಕ ತನ್ನ ಮಗಳು ಅಂತ ಮಾಡಿಕೊಂಡಂತೆ. ತನ್ನ ಮಗಳು ಅಂತ ಮಾಡಿಕೊಂಡದ್ರಿಂದ ಏನಾಯ್ತು ಅಲ್ಲಿಗೆ? ಉಗ್ರಸೇನ ದೇವಕರಿಗೆ ತಂಗಿಯೂ ಆದ್ಲವಳು. ದೇವಕನ ಮಗಳು ಹೌದು, ದೇವಕನಿಗೆ ತಂಗಿಯೂ ಆದ್ಲು. ಉಗ್ರಸೇನಿಗೆ ತಂಗಿನೂ ಆದ್ಲು ದೇವಕಿ. ಯಾಕೆ ಅಂದ್ರೆ ದೇವಕನ ಮಗಳು ದೇವಕಿಯನ್ನ ಆಹುಕ ತಾನು ತಗೊಂಡಂತೆ. ಅಂದ್ರೆ ಮಗನ ಮಗಳನ್ನ, ಆಹುಕನ ಮಗ ದೇವಕ, ದೇವಕನ ಮಗಳು ದೇವಕಿ, ಮಗನ ಮಗಳನ್ನ ತನ್ನ ಮಗಳು ಅಂತ ಮಾಡಿಕೊಂಡು. ಹಿಂದೊಂದು ಕೇಳಿದ್ದೀರಿ ನೀವು, ಬಾಲ್ಮೀಕಿ ರಾಜನ ಕಥೆ ಹೇಳಿದಾಗ, ಮಗಳ ಮಗನನ್ನ ತನ್ನ ಮಗ ಅಂತ ಮಾಡ್ಕೊಳ್ಳೋದುಂಟು. ಪುತ್ರಿಕಾ ಪುತ್ರ ಧರ್ಮ ಅಂತಾರೆ. ಮಗಳ ಮಗನನ್ನ ತಾನು ಸ್ವೀಕಾರ ಮಾಡೋದು, ಅದೊಂದು ರೀತಿ ಕ್ರಮ ಇದೆ. ಇದು ಹಾಗಲ್ಲ, ಮಗನ ಮಗಳನ್ನ ತನ್ನ ಮಗಳು ಅಂತ ಮಾಡಿಕೊಂಡ, ಇದೊಂದು ರೀತಿ ಧರ್ಮ. ಹೀಗೆ ದೇವಕ ಆಹುಕನ ಮಗ, ದೇವಕನ ಮಗಳು ದೇವಕಿ, ಆ ದೇವಕಿಯನ್ನ ಮೊಮ್ಮಗಳನ್ನ ತನ್ನ ಮಗಳು ಅಂತಲೇ ಮಾಡಿಕೊಂಡಂತೆ ಆಹುಕ. ಆದ್ರಿಂದ ಕಂಸನಿಗೆ ದೇವಕಿ ದೇವಿ ಒಂದು ರೀತಿ ಚಿಕ್ಕಪ್ಪನ ಮಗಳಾದ್ರಿಂದ ತಂಗಿನೂ ಹೌದು, ಅವಳು ಸೋದರತ್ತೆನೂ ಆಗ್ತಾಳೆ. ಯಾಕೆಂದ್ರೆ ತಂದೆ ಉಗ್ರಸೇನನ ತಂಗಿ ಆದ್ಲು ದೇವಕಿ ದೇವಿ. ಆಹುಕ ದೇವಕಿಯನ್ನ ತನ್ನ ಮಗಳು ಅಂತ ಮಾಡಿಕೊಂಡಿದ್ರಿಂದ ತಸ್ಮಾಧಿ ಪಿತೃಶ್ವಸಾಸ ಸ್ವಸಾಚ ಕಂಸಸ್ಯ ಬಭೂವ ದೇವಕಿ. ಇದೆಲ್ಲ ಮಧ್ವಾಚಾರ್ಯರ ಶೋಧನೆ. ಕಂಸ ಇಂಥ ದೇವಕಿ ದೇವಿಗೆ ಮತ್ತು ವಸುದೇವನಿಗೂ ವಿವಾಹ ಆಗುವಾಗ ತಾನೇ ಮೆರವಣಿಗೆ ಮಾಡ್ತಿದ್ನಂತೆ. ತನ್ನ ಸೋದರತ್ತೆಯ ಒಂದ್ ರೀತಿ ಸೋದರತ್ತೆ, ಒಂದ್ ರೀತಿ ತಂಗಿ, ಅಂಥ ದೇವಕಿ ವಿವಾಹ ಆಗುವಾಗ ಅಶರೀರವಾಣಿ ಆಯ್ತು. ಈ ದೇವಕಿ ದೇವಿಯ 8ನೇ ಗರ್ಭ ನಿನಗೆ ಮೃತ್ಯು ಆಗ್ತದೆ ಅಂತ ಕೊಲ್ಲಿಕ್ ಹೋದ ಕಂಸ. ಆವಾಗ್ಲೇ ವಸುದೇವ ತಡಿತಾನೆ ಕಂಸನನ್ನ. 8ನೇ ಗರ್ಭದ ಶಿಶು ಮೃತ್ಯು ಅಂತಂದಾಗ ಈಗಲೇ ಯಾಕೆ ಕೊಲ್ತಿ, ಹುಟ್ಟಿದ ಮಕ್ಕಳನ್ನೆಲ್ಲ ನಿನಗೆ ಅರ್ಪಣೆ ಮಾಡಿಬಿಡ್ತೀನಿ ಅಂತ ಮಾತು ಕೊಟ್ಟ. ಅಲ್ಲಿಗೆ ಕಂಸ ಬಿಟ್ಟು ಹೋದ. ಆಮೇಲೆ ವಸುದೇವನಿಗೆ ದೇವಕಿ ದೇವಿಯಲ್ಲಿ 6 ಮಕ್ಕಳು ಹುಟ್ಟಿದ್ರು. 6 ಮಕ್ಕಳನ್ನ ಕಂಸ ಕೊಂದಿದ್ದಾನೆ. 6 ಮಕ್ಕಳನ್ನ ವಸುದೇವನೇ ತಗೊಂಡು ಹೋಗಿ ಅರ್ಪಣೆ ಮಾಡಿದನಂತೆ. ಹುಟ್ಟಿದ ಕೂಡಲೇ ತಗೊಂಡು ಹೋಗಿ ಕೊಡ್ತಿದ್ದ. ನಾನು ಮಾತು ಕೊಟ್ಟಿದ್ದೀನಿ, ನನ್ನ ಹೆಂಡತಿಯನ್ನು ಉಳಿಸ್ಕೊಳ್ಳೋ ಸಂದರ್ಭದಲ್ಲಿ ನಾನು ಮಾತು ಕೊಟ್ಟಿದ್ದೀನಿ ಅಂತ ತಾನಾಗೇ ತಗೊಂಡು ಹೋಗಿ ಕೊಟ್ಟ. 6 ಮಕ್ಕಳನ್ನ ಕಂಸ ಸಂಹಾರ ಮಾಡಿದ್ದಾನೆ, ದೇವಕಿ ಹೊಟ್ಟೆಯಲ್ಲಿ ಹುಟ್ಟಿದ 6 ಮಕ್ಕಳನ್ನ. ಇಷ್ಟ ಆಗುವಾಗ ಮತ್ತೆ ಏನಾಯ್ತು ಅಂತಂದ್ರೆ 6 ಮಕ್ಕಳನ್ನ ಕೊಂದಾಗಿದೆ. ಇಲ್ಲಿ ಪಾಂಡುಕೇಶ್ವರದಲ್ಲಿದ್ದಂತಹ ಪಾಂಡುರಾಜ ನೋಡಿ, ಆಚಾರ ಸೇರಿಸೋ ಕಥೆ. ಕಂಸ 6 ಮಕ್ಕಳನ್ನ ಕೊಂದಾಗ ಇಲ್ಲಿ ಏನ್ ನಡೀತು? ಇನ್ನೂ ಕೃಷ್ಣ ಹುಟ್ಟಿಲ್ಲ, ಬಲರಾಮ ಹುಟ್ಟಿಲ್ಲ. ಆವಾಗ ತದಾ ಮುನೀಂದ್ರ ಸಂಯುತ ಸದೋ ವಿಧಾತುರುತ್ತಮಂ ಸ ಪಾಂಡುರಾಪ್ತುಮೈಚ್ಛತ ನ್ಯವಾರಯಂಶ್ಚತೆ ತದಾ. ಇಲ್ಲಿ ಪಾಂಡುರಾಜ ಪಾಂಡುಕೇಶ್ವರದಲ್ಲಿದ್ದಾಗ ಅಲ್ಲಿ ಕೆಲವು ಋಷಿಗಳೆಲ್ಲ ಬ್ರಹ್ಮದೇವರ ಸಭೆಗೆ ಹೊರಟ್ರಂತೆ. ನಾವೆಲ್ಲ ಬ್ರಹ್ಮದೇವರ ಲೋಕಕ್ಕೆ ಹೋಗ್ತೇವೆ ಅಂತ ಬ್ರಹ್ಮದೇವರ ಸಭೆಗೆ ಹೊರಟಾಗ ಪಾಂಡುರಾಜ ತಾನೂ ತಯಾರಾದ, ನಿಮ್ಮ ಜೊತೆಗೆ ನಾನೂ ಬರ್ತೀನಿ ಅಂತ ತಯಾರಾದ. ಪಾಂಡುರಾಜ ತಯಾರಾದಾಗ ಆ ಋಷಿಗಳೆಲ್ಲ ಪಾಂಡುರಾಜನನ್ನ ತಡೆದ್ರಂತೆ, ಪಾಂಡು ಚಕ್ರವರ್ತಿಯನ್ನ. ನೀನು ಬ್ರಹ್ಮದೇವರ ಲೋಕಕ್ಕೆ ಬರೋ ಹಾಗಿಲ್ಲ ಅಂದ್ರು. ಯಾಕೆ ಅಂತ ಕೇಳ್ತಾನೆ. ನಾನು ಯಾಕೆ ಬ್ರಹ್ಮಲೋಕಕ್ಕೆ ಬರಬಾರದು ಅಂತಂದ್ರೆ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಲೋಕದಲ್ಲಿದೆ. ಮಕ್ಕಳಿಲ್ದಿದ್ದವರಿಗೆ ಸದ್ಗತಿ ಇಲ್ಲ, ಒಳ್ಳೆ ಲೋಕಕ್ಕೆ ಅವ್ರು ಹೋಗೋ ಹಾಗಿಲ್ಲ. ನಿನಗಿನ್ನೂ ಮಕ್ಕಳಾಗಿಲ್ಲ ಪಾಂಡುರಾಜ, ನೀನು ಅಲ್ಲಿಗೆ ಬರೋ ಹಾಗಿಲ್ಲ ಅಂತ ತಡೆದ್ರಂತೆ. ಹೀಗೆ ಪ್ರಚಲಿತವಾದ ಕಥೆ. ಆಮೇಲೆ ಪಾಂಡುರಾಜ ಹಾಗಾದ್ರೆ ಮಕ್ಕಳಿಲ್ಲ ಅಂತಂದ್ರೆ ಬ್ರಹ್ಮಲೋಕಕ್ಕೂ ನಮಗೆ ಹೋಗೋ ಹಾಗಿಲ್ಲ ಅಂತ ಆಯ್ತಲ್ಲ, ಬ್ರಹ್ಮದೇವರ ಸಭೆಗೂ ಹೋಗ್ಲಿಕ್ಕಿಲ್ಲ, ಮಕ್ಕಳಿಲ್ಲ ಅಂತ ಹೇಳಿ ತಡಿತಾ ಇದ್ದಾರೆ ಋಷಿಗಳು, ತಾವು ಮಾತ್ರ ಹೋಗ್ಬಿಟ್ರು. ಕುಂತಿ ಹತ್ರ ಹೇಳ್ಕೊಂಡಂತೆ,
ಆಮೇಲೆ ನಿಯೋಗ ಪದ್ಧತಿಯಿಂದ ಕುಂತಿಯಲ್ಲಿ ಮಕ್ಕಳನ್ನು ಪಡಿತಾನೆ. ಕುಂತಿ ಮತ್ತು ಮಾದ್ರಿಯಲ್ಲಿ ಪಾಂಡುರಾಜ 5 ಮಕ್ಕಳನ್ನ ಆಮೇಲೆ ಪಡೆದ. ಇಲ್ಲಿ ಆಚಾರ್ಯರು ನಿರ್ಣಯ ಕೊಡ್ತಾರೆ. ಋಷಿಗಳೇನೋ ಪಾಂಡು ಚಕ್ರವರ್ತಿಯನ್ನ ತಡೆದ್ರು, ನೀನು ಬ್ರಹ್ಮಸಭೆಗೆ ಬರಕೂಡ್ದು, ನಿನಗೆ ಮಕ್ಕಳಿಲ್ಲ ಅಂತ ತಡೆದು. ಅಪುತ್ರಸ್ಯ ಗತಿರ್ನಾಸ್ತಿ ಅನ್ನೋದು ಲೋಕಾರೂಢಿಯಾಗಿ ಬಂದ್ಬಿಟ್ಟಿದೆ, ಮಕ್ಕಳಿದ್ದವರಿಗೆ ಒಳ್ಳೆ ಲೋಕನೇ ಇಲ್ಲ ಅಂತ. ಇದು ನಿಜವೋ? ಆಚಾರ್ಯರು ಇಲ್ಲಿ ಬಹಳ ಆಶಾದಾಯಕವಾದಂತಹ ಒಂದು ನಿರ್ಣಯ ಕೊಡ್ತಾರೆ. ಎಂಥ ಅದ್ಭುತವಾದ ನಿರ್ಣಯ ಆಚಾರದ್ದು! ಎಲ್ಲರೂ ಕೂಡ ವಿಶಾಲ ಮನೋಭಾವ ಇದ್ದವರೆಲ್ಲ ವಿಚಾರ ಮಾಡಬೇಕು. ಎಂಥ ನಿರ್ಣಯ ಕೊಟ್ಟಿದ್ದಾರೆ ಆಚಾರ್ಯರು, ಎಷ್ಟು ಶೋಧನೆ ಮಾಡಿ. ಇಲ್ದಿದ್ರೆ ಮಕ್ಕಳು ಇಲ್ದಿದ್ದವರು ಎಷ್ಟು ನೊಂದುಕೊಳ್ಳಿಕ್ಕಿಲ್ಲ, ಎಂಥ ಪ್ರಸಂಗ ಅವರಿಗೆ ಆಗ್ಲಿಕ್ಕಿಲ್ಲ ಇಂಥ ಕಥೆ ಕೇಳಿದಾಗ. ಆಚಾರ್ಯ ಹೇಳ್ತಾರೆ, ಯದರ್ಥಮೇಷ ಜಾಯತೆ ಪುಮಾನ್ಹಿತಸ್ಯ ಸೋಕೃತೆ ಶುಭಾಂ ಗತಿಂ ನತು ವ್ರಜೇತ್ ಧ್ರುವಂ ತತೋ ನಿವಾರಯನ್. ಮಕ್ಕಳಿಲ್ದಿದ್ದವರಿಗೆ ಶುಭಗತಿ ಆಗೋದಿಲ್ಲ, ಅವರಿಗೆ ಸದ್ಗತಿ ಆಗೋದಿಲ್ಲ ಅಂತ ಇದೆ ನಿಜ. ಆದರೆ ಅದು ಬರೇ ಲೋಕಾರೂಢಿಯಾಗಿ ಬಂದ ಮಾತು. ಯಾರಿಗೆ ಸದ್ಗತಿ ಯಾರಿಗೆ ಸದ್ಗತಿ ಇಲ್ಲ ಅನ್ನೋದನ್ನ ನಿರ್ಣಯಾತ್ಮಕವಾಗಿ ಆಚಾರ್ಯ ಹೇಳ್ತಾರೆ. ಭೂಮಿಗೆ ಯಾರು ಯಾವುದಕ್ಕೋಸ್ಕರ ಹುಟ್ಟಿರ್ತಾರೋ ಭೂಮಿಯಲ್ಲಿ ಅವರು ಆ ಕೆಲಸ ಪೂರೈಸಿದರೆ ಅವರಿಗೆ ಸದ್ಗತಿ, ಆ ಕೆಲಸ ಪೂರೈಸಲಿಲ್ಲ ಅಂದ್ರೆ ಅವರಿಗೆ ಸದ್ಗತಿ ಇಲ್ಲ. ಯದರ್ಥಮೇಷ ಜಾಯತೆ ಪುಮಾನ್. ಒಬ್ಬ ಮನುಷ್ಯ ಭೂಮಿಯಲ್ಲಿ ಯಾವುದಕ್ಕೋಸ್ಕರ ಬರ್ತಾನೆ ಭೂಮಿಗೆ ಆ ಕೆಲಸ ಪೂರೈಸಬೇಕು, ಅದು ಅವನಿಗೆ ಸದ್ಗತಿ ಕಾರಣ ಆಗ್ತದೆ. ಪೂರೈಸಲಿಲ್ಲ ಅಂತಂದ್ರೆ ಅವನಿಗೆ ಸದ್ಗತಿ ಇಲ್ಲ. ಮಕ್ಕಳಿದ್ದವರಿಗೆ ಸದ್ಗತಿ, ಮಕ್ಕಳಿಲ್ದಿದ್ದವರಿಗೆ ಸದ್ಗತಿ ಇಲ್ಲ, ಇದು ಶಾಸ್ತ್ರಸಮ್ಮತವಾದದ್ದಲ್ಲ, ಇದು ಲೋಕಾರೂಢಿಯಾಗಿ ಬಂದಿದೆ. ಯದರ್ಥಮೇಷ ಜಾಯತೆ ಪುಮಾನ್, ಯಾವುದಕ್ಕೋಸ್ಕರ ಹುಟ್ಟುತ್ತಾನೋ ಅದನ್ನು ಮಾಡಬೇಕು. ಎಲ್ಲರೂ ಹುಟ್ಟೋದು ಮಕ್ಕಳಿಗೋಸ್ಕರನೇ, ಮಕ್ಕಳನ್ನ ಹಡಿಲಿಕ್ಕೆ ಹುಟ್ಟೋದ? ಮಕ್ಕಳನ್ನ ಹಡಿಲಿಕ್ಕೆ ಹುಟ್ಟೋದು ಅಂತಾಗಿದ್ರೆ ಅವರಿಗೆ ಮಕ್ಕಳಿಂದಲೇ ಸದ್ಗತಿ. ಎಲ್ಲರೂ ಮಕ್ಕಳನ್ನ ಹಡಿಲಿಕ್ಕೆ ಹುಟ್ಟೋದಲ್ಲ. ಭೂಮಿಯಲ್ಲಿ ಯಾಕೆ ಹುಟ್ಟಿರ್ತಾರೆ ಜೀವರಾಶಿಗಳು ಅಂತಂದ್ರೆ ಬ್ರಹ್ಮಾವಬೋಧಧಿಷಣಂ ಮುದಮಾಪದೇವ. ಬೇರೆಲ್ಲ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ್ರಂತೆ ಬ್ರಹ್ಮದೇವರು. ಯಾರು ಯಾವ ಪ್ರಾಣಿಯು, ಯಾವ ಜಂತುವು, ಯಾವ ಕ್ರಿಮಿಕೀಟವು, ಯಾವ ಪಶು ಪಕ್ಷಿಗಳು ಕೂಡ ಪರಮಾತ್ಮನ ತತ್ವಜ್ಞಾನ ಪಡೆಯುವಂತಹ ಜಾತಿ ಅಲ್ಲ. ಕೊನೆಗೆ ಸೃಷ್ಟಿ ಮಾಡಿದ್ರಂತೆ ಮನುಷ್ಯ ಜಾತಿಯನ್ನ. ಆಗ ಬ್ರಹ್ಮದೇವರಿಗೆ ನನ್ನ ಸೃಷ್ಟಿ ಕಾರ್ಯ ಪರಿಪೂರ್ಣ ಆಯಿತು ಅಂತ ಸಮಾಧಾನ ಆಯ್ತಂತೆ. ನಿಟ್ಟುಸಿರು ಬಿಟ್ಟದ್ದು ಆವಾಗ. ಯಾಕೆ ಅಂದ್ರೆ ಬ್ರಹ್ಮಾವಬೋಧಧಿಷಣಂ, ಪರಮಾತ್ಮನ ತತ್ವಜ್ಞಾನ ಪಡೆಯತಕ್ಕಂತಹ ಒಂದು ಜಾತಿ ಹುಟ್ಟಿತು, ಮನುಷ್ಯ ಜಾತಿ. ಬೇರೆ ಪಶು ಪಕ್ಷಿಗಳಲ್ಲಿ ಈ ರೀತಿ ಏನಾದ್ರೂ ಕಾರ್ಯಕ್ರಮ ನಡೀತದೋ? ಪಶುಗಳು ಪಕ್ಷಿಗಳು ಸೇರ್ಕೊಂಡು ಒಂದು ಯಾರನ್ನೋ ಚಾತುರ್ಮಾಸ್ಯ ಕೂಡಿಸಿ ಏನಾದ್ರೂ ಒಂದು ಹೇಳ್ರಿ ಅಂತ ಹೇಳಿಸ್ತಾವೇನು? ಎಲ್ಲೆಲ್ಲೂ ಇಲ್ಲ. ಯಾವ ಪಶುಗಳಲ್ಲಿಲ್ಲ, ಪ್ರಾಣಿಗಳಲ್ಲಿಲ್ಲ, ಜಲಚರ ಪ್ರಾಣಿಗಳಲ್ಲಿಲ್ಲ, ಪಕ್ಷಿಗಳಲ್ಲಿಲ್ಲ, ಮನುಷ್ಯರಲ್ಲಿ ಮಾತ್ರ ಇರೋದು. ಯಾಕೆ ಅಂದ್ರೆ ಪರಮಾತ್ಮನ ತತ್ವ ಅರ್ಥ ಮಾಡಿಕೊಳ್ಳಿಕ್ಕಿರೋ ಜಾತಿ ಮನುಷ್ಯ ಜಾತಿ. ಆದ್ರಿಂದ ಎಲ್ಲರೂ ಕೂಡ ತಿಳ್ಕೊಳ್ಬೇಕು, ಅಪುತ್ರಸ್ಯ ಗತಿರ್ನಾಸ್ತಿ ಅಂತಿದೆ, ನಮಗ್ ಮಕ್ಕಳಿಲ್ಲ, ನಮಗ್ ಸದ್ಗತಿ ಇಲ್ವೋ ಏನೋ ಅಂತ ಯಾರು ಕೊರಗಬೇಕಾಗಿಲ್ಲ. ಪರಮಾತ್ಮನ ತತ್ವಜ್ಞಾನ ಪಡೆದ್ರೋ ಅವರಿಗೆ ಸದ್ಗತಿ ಹಾಗೇ ಆಗ್ತದೆ, ಇಲ್ದಿದ್ರಿಲ್ಲ. ಆಚಾರ್ಯ ಹೇಳ್ತಾರೆ ಯದರ್ಥಮೇಷ ಜಾಯತೆ ಪುಮಾನ್. ಮನುಷ್ಯ ಯಾವುದಕ್ಕೋಸ್ಕರ ಹುಟ್ಟೋದು? ಜ್ಞಾನ ಪಡೀಲಿಕ್ಕೋಸ್ಕರ ಹುಟ್ಟು. ಆ ಜ್ಞಾನವನ್ನು ಸಂಪಾದನೆ ಮಾಡಿದ ಅಂತಂದ್ರೆ ಅವನಿಗೆ ಸದ್ಗತಿ ಆಗ್ತದೆ ಅಷ್ಟೇ. ಇದು ನಿರ್ಣಯ, ಆಚಾರ ಕೊಡ್ತಕ್ಕಂತಹ ನಿರ್ಣಯ ಇದು. ಮೋಕ್ಷ ಆಗಬೇಕಾಗಿದ್ರೆ ಮಕ್ಕಳಿಂದ ಆಗೋದಲ್ಲ ಮೋಕ್ಷ. ನನಗೆ 1 ಡಜನ್ ಮಕ್ಕಳಿದಾವೆ, ಮೋಕ್ಷ ಕೊಡು ಅಂದ್ರೆ ಕೊಡೋದಿಲ್ಲ ಪರಮಾತ್ಮ. ನೀನ್ ಏನ್ ಕಲ್ತಿದ್ದಿ, ಏನ್ ತಿಳ್ಕೊಂಡಿದ್ದಿ ಹೇಳು ಅಂತಂತಾನೆ. ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ ಮುಂದ್ರ ಆಚಾರ. ಮಿಥ್ಯಾಜ್ಞಾನದಿಂದ ತಮಸ್ಸು, ಜ್ಞಾನೇನೈವ ಪರಂಪದಂ. ಪರಮಾತ್ಮನ ತತ್ವಜ್ಞಾನ ಬಂತು, ಅದರಿಂದಲೇನೆ ಪರಮಪದ ಶ್ರೇಷ್ಠ ಸ್ಥಾನ ದೊರಕೋದು. ಅದರಿಂದ ಜ್ಞಾನ ಸಂಪಾದನೆ ಮಾಡಬೇಕು. ಈ ನಿರ್ಣಯ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಉಳಿತು. ಋಷಿಗಳಿಗೆ ಗೊತ್ತಿದ್ದಿಲ್ವೇ ಪಾಂಡುರಾಜನ ಯಾಕೆ ತಡೆದ್ರು? ನಿನಗೆ ಮಕ್ಕಳಿಲ್ಲ, ಸಂತಾನ ಇಲ್ಲ, ಆದ್ರಿಂದ ನೀನು ಬ್ರಹ್ಮದೇವರ ಲೋಕಕ್ಕೆ ಬರೋ ಹಾಗಿಲ್ಲ ಅಂತ ಯಾಕೆ ತಡೆದ್ರು ಅಂತಂದ್ರೆ ಆ ಮಾತು ಪಾಂಡುರಾಜನಿಗೆ ಮಾತ್ರ ಅಪ್ಲೈ ಆಗುತ್ತೆ, ಬೇರೆ ಯಾರಿಗೂ ಅಪ್ಲೈ ಆಗುದಿಲ್ಲ. ಮಕ್ಕಳಿಲ್ಲ ಆದ್ರಿಂದ ನೀನು ಬ್ರಹ್ಮದೇವರ ಲೋಕಕ್ಕೆ ಬರಬಾರದು ಅಂತ ಪಾಂಡುವಿಗೆ ಹೇಳಿದ್ರೆ ಅಷ್ಟೇನೆ, ಅದು ಅವನಿಗೆ ಮಾತ್ರ ಅಪ್ಲೈ ಆಗುತ್ತೆ. ಯಾಕೆ ಅಂದ್ರೆ ಪಾಂಡುರಾಜ ಹುಟ್ಟಿದ್ದೇ ಮಕ್ಕಳನ್ನು ಪಡೀಲಿಕ್ಕೆ, ಅವನು ಭೂಮಿಗೆ ಬಂದದ್ದೇ ಅದಕ್ಕೆ ಹೊರತು ಬೇರೆ ಕಾರ್ಯ ಇದ್ದಿಲ್ಲ. ಅವನು ಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ ಮನುಷ್ಯನಾಗಿ ಹುಟ್ಟಿದ್ದಲ್ಲ. ಯಾಕೆಂದ್ರೆ ಪಾಂಡುರಾಜ ಸ್ವತಃ ಜ್ಞಾನಿ. ಅವನು ಯಾರು ಪಾಂಡುರಾಜ? ಪರಾವಹ ಅನ್ನುವಂತಹ ಮರುದೇವತೆ. 49 ಮಂದಿ ಮರುದೇವತೆಗಳಲ್ಲಿ ಪರಾವಹ ಅನ್ನೋ ಮರುತು, ಅವರೆಲ್ಲ ಜಾತಾಪರೋಕ್ಷಿಗಳು. ದೇವತೆಗಳಾಗಿ ಹುಟ್ಟುವಾಗ ನೈವ ದೇವಪದಂ ಪ್ರಾಪ್ತಾಹ ಬ್ರಹ್ಮದರ್ಶನ ವರ್ಜಿತಾಹ. ಬ್ರಹ್ಮದರ್ಶನ ಇಲ್ಲದಿದ್ದವರು ದೇವತೆಗಳಾಗೋದೇ ಇಲ್ಲ. ಆದ್ರಿಂದ ಬ್ರಹ್ಮ ಸಾಕ್ಷಾತ್ಕಾರ ಆದವನು ಪರಾವಹ, ಪರಮಾತ್ಮನ ಜ್ಞಾನ ಅವನಿಗಿತ್ತು. ಅಂಥ ಜ್ಞಾನಿಯಾದ ದೇವತೆ ಪರಾವಹ ಪಾಂಡುವಾಗಿ ಹುಟ್ಟಿದನಲ್ಲ. ಯಾಕೆ ಹುಟ್ಟಿದ ಅಂತಂದ್ರೆ ಯಾವುದೋ ಒಂದು ದೇವ ಕಾರ್ಯಕ್ಕೋಸ್ಕರ ಹುಟ್ಟಿದವು. ನಿಯೋಗ ಪದ್ಧತಿಯಿಂದ ತನ್ನ 2 ಹೆಂಡಂದ್ರಲ್ಲಿ ಪಂಚ ಪಾಂಡವರನ್ನ ಜಗತ್ತಿಗೆ ಕೊಟ್ಟು ಹೋಗೋದೇ ಅವನ ಕೆಲಸ ಆಗಿತ್ತು. ಆದ್ದರಿಂದ ಋಷಿಗಳು ಹೇಳಿದ್ರು, ಪಾಂಡು ಚಕ್ರವರ್ತಿ
ನಿನಗೆ ಮಕ್ಕಳಾಗಿಲ್ಲ, ನೀನಿನ್ನು ಬರಬಾರದು ಅಂದ್ರೆ ಅರ್ಥ ಏನು? ನೀನು ಅವತಾರ ಮಾಡಿದ ಕೆಲಸ ಇನ್ನೂ ಪೂರ್ತಿ ಆಗಿಲ್ಲ, ಆದ್ರಿಂದ ಬರ್ಕೂಡ್ದು ಅಂತ ಅರ್ಥ. ನೀನು ಅವತಾರ ಮಾಡಿದ ಕೆಲಸ ಏನು? ಪಂಚಪಾಂಡವರನ್ನ ಪಡೀಬೇಕು. ನಿನಗಂತೂ ಮಕ್ಕಳಾಗೋ ಇದು ಇಲ್ಲೇ ಇಲ್ಲ, ಕಿಂದಬರ ಶಾಪ. ಯಾವುದೋ ಒಂದು ರೀತಿಯಿಂದ ಆಗಿನ ಕಾಲದಲ್ಲಿ ಪ್ರಚಲಿತವಾದ ನಿಯೋಗ ಪದ್ಧತಿಯಿಂದಾದ್ರೂ ಮಕ್ಕಳನ್ನು ಪಡಿಬೇಕು. ಆವಾಗ ನಿನ್ನ ಕೆಲಸ ಪೂರ್ತಿ ಆಗ್ತದೆ, ಆಮೇಲೆ ಬರಬಹುದು. ಈಗ ಬರೋ ಹಾಗಿಲ್ಲ ಅನ್ನೋ ದೃಷ್ಟಿಯಿಂದ ಋಷಿಗಳು ಹೇಳಿದ್ದ ಆ ಮಾತು. ಅದನ್ನ ಜನರಲೈಸ್ ಮಾಡಿಬಿಟ್ರು. ಮಕ್ಕಳಿಲ್ದಿದ್ದವರಿಗೆ ಸದ್ಗತಿ ಇಲ್ಲ ಅಂತ ಸಾಧಾರಣೀಕರಣ ಮಾಡಿ ಎಲ್ಲಾ ಕಡೆ ಅದು ಲೋಕಾರೂಢಿ ಬಂತು ಅಂತಾರೆ ಆಚಾರ್ಯ. ಪ್ರಧಾನ ದೇವತಾ ಜನವು ನಿಯೋಕ್ತುಮಾತ್ಮನ ಪ್ರಿಯಾಂ. ಪಾಂಡುರಾಜನ ಕೆಲಸನೇ ಅದಿತ್ತು. ಪ್ರಧಾನ ದೇವತಾ ಜನವು, ಪ್ರಮುಖರಾದಂಥ 5 ದೇವತೆಗಳ ಅವತಾರಕ್ಕೆ ತನ್ನ ಹೆಂಡತಿಯನ್ನ ನಿಯೋಗ ಮಾಡಬೇಕಾಗಿತ್ತು. ಆದ್ರಿಂದಲೇ ಅವನು ಭೂಮಿಗೆ ಬಭೂವ ಪಾಂಡುರೇಶ ತತ್ ವಿನಾನತಶ್ಯ ತದ್ಗತಿ. ಅವನು ಹುಟ್ಟಿದ್ದೇ ಅದಕ್ಕೋಸ್ಕರ, ತನ್ನ ಹೆಂಡತಿಯನ್ನ ಆ ರೀತಿ ನಿಯೋಗ ಮಾಡ್ಲಿಕ್ಕೆ ಹುಟ್ಟಿದ್ದ. ಅದನ್ನು ಮಾಡದೆ ಸದ್ಗತಿ ಇಲ್ಲ ಅಂತ ಋಷಿಗಳು ಹೇಳಿದ್ರಂತೆ. ಆ ಮಹಾಭಾರತದ ಮಾತಿಗೆ ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಅಥೋನ್ಯಥಾ ಸುತಾನೃತೆ ವ್ರಜಂತಿ ಸದ್ಗತಿನ್ನರಾ. ಆದ್ರಿಂದ ಮಕ್ಕಳಿಲ್ದಿದ್ದವರು ಕೂಡ ಬೇಕಾದಷ್ಟು ಜನ ಸದ್ಗತಿಯನ್ನು ಪಡೆದಿದ್ದಾರೆ. ಉಲ್ಲೇಖ ಮಾಡ್ತಾರೆ ಆಚಾರ್ಯ. ಯಾರು ಮಕ್ಕಳಿಲ್ದಿದ್ದವರು ಸದ್ಗತಿ ಪಡೆದರು ಅಂದ್ರೆ ಯಾರು ಪಡೆದಿದ್ದಾರೆ? ಯಥೈವ ಧರ್ಮಭೂಷಣೋ ಜಗಾಮ ಸಂಧ್ಯಕಾ ಸುತಃ. ಸಂಧ್ಯಾವಳಿಯ ಮಗ ಧರ್ಮಭೂಷಣ ಅಂದ್ರೆ ಧರ್ಮಾಂಗದ, ರುಕ್ಮಾಂಗದನಿಗೆ ಸಂಧ್ಯಾವಳಿಯಲ್ಲಿ ಹುಟ್ಟಿದಂಥ ಧರ್ಮಾಂಗದ ಮಕ್ಕಳಿಲ್ದೇನೆ ಅವನು ಸದ್ಗತಿಯನ್ನು ಪಡೆದಿದ್ದಾನೆ. ಧರ್ಮಾಂಗದ ಏಕಾದಶಿ ವ್ರತದಲ್ಲಿ ಬಹಳ ನಿಷ್ಠೆ ಇಟ್ಟುಕೊಂಡಿದ್ದಂತೆ. ರುಕ್ಮಾಂಗದನು ಏಕಾದಶಿ ಉಪವಾಸದಲ್ಲಿ ನಿಷ್ಠೆ ಇಟ್ಟುಕೊಂಡಿದ್ದ. ಒಮ್ಮೆ ಆ ರುಕ್ಮಾಂಗದನಿಗೆ ಯಾವುದೋ ರೀತಿಯಿಂದ ಸಂಪರ್ಕ ಹೊಂದಿದಂತಹ ಒಬ್ಳು ಮೋಹಿನಿ ಎನ್ನುವವಳು ಆ ರುಕ್ಮಾಂಗದನನ್ನ ಬಲವಂತ ಮಾಡಿದ್ಲು. ನೀವಿವತ್ತು ಏಕಾದಶಿ ಬಿಡಬೇಕು, ಇಲ್ದಿದ್ರೆ ನಾನ್ ಬಿಟ್ಟು ಹೋಗ್ತೇನೆ. ಅವಳನ್ನು ಬಿಡ್ಲಿಕ್ಕೆ ಮನಸ್ಸಿಲ್ಲ, ಅಷ್ಟು ಮೋಹಗೊಂಡಿದ್ದ. ಆ ಮೋಹಿನಿ ಹೇಳ್ತಾಳೆ, ನೀವು ಏಕಾದಶಿಯನ್ನಾದ್ರೂ ಬಿಡ್ರಿ, ಇಲ್ಲದೆ ಇದ್ರೆ ಅದರ ಬದಲಿಗೆ ನಿಮ್ಮ ಮಗನ ತಲೆ ಕಡಿದು ಕೊಡ್ರಿ, ನಿಮ್ಮ ಮಗನ ತಲೆ ಕಡೀರಿ, ಇಲ್ದಿದ್ರೆ ನಾನ್ ಬಿಟ್ಟು ಹೋಗ್ತೀನಿ. ಆಗ ಧರ್ಮಾಂಗದನ್ನ ಹೇಳಿದ್ನಂತೆ, ನನ್ನ ತಲೆ ಬೇಕಾದ್ರೆ ಕಡಿ, ನೀನಂತೂ ಏಕಾದಶಿ ಬಿಡಬೇಡ ಅಂತ ಅಪ್ಪನಿಗೆ ಹೇಳಿದ್. ಇವಳಿಗೋಸ್ಕರ ಏಕಾದಶಿ ಬಿಡೋದು ಬೇಡ, ನನ್ನ ತಲೆ ಬೇಕಾದ್ರೆ ಕಡಿದು ಬಿಡು ಅಂತಂದಾಗ ದೇವತೆಗಳೆಲ್ಲ ಬಂದು ಅಲ್ಲಿ ಪ್ರಾದುರ್ಭೂತರಾಗಿ ಎಂಥ ನಿಷ್ಠೆ ಇಟ್ಟಿದ್ದಾನೆ ಏಕಾದಶಿ ವ್ರತದಲ್ಲಿ ಅಂತ ಅವನಿಗೆ ಮೋಕ್ಷ ಕರುಣಿಸಿದ್ರಂತೆ. ಯಥೈವ ಧರ್ಮಭೂಷಣೋ ಜಗಾಮ ಸಂಧ್ಯಕಾ ಸುತಃ. ಅವನೇನು ಮಕ್ಕಳಿಂದ ಮೋಕ್ಷ ಪಡೆದ್ನೋ? ಏಕಾದಶಿ ವ್ರತದಲ್ಲಿ ನಿಷ್ಠೆ ಇಟ್ಟು ಅದರಿಂದ ಅಂತಃಕರಣ ಶುದ್ಧಿ ಮಾಡಿಕೊಂಡು ಜ್ಞಾನ ಸಂಪಾದನೆ ಮಾಡಿ ಆ ಜ್ಞಾನದ ಬಲದಿಂದ ಮೋಕ್ಷವನ್ನ ಪಡೆದ ಅಂತ ಇಟ್ಟುಕೊಳ್ಬೇಕು. ಹೀಗೆ ಇದೆಲ್ಲ ನಿರ್ಣಯವನ್ನು ಹೇಳಿ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಪಾಂಡುರಾಜನನ್ನ ತಡೆದದ್ದು ಅದಕ್ಕೋಸ್ಕರ. ಆಮೇಲೆ ಪಾಂಡುರಾಜ ವಿಚಾರದಲ್ಲಿ ತೊಡಗಿದ. ಏನ್ ಮಾಡೋದು ಅಂತ ವಿಚಾರದಲ್ಲಿ ತೊಡಗಿದ್ದಾನೆ. ಅಲ್ಲಿ ಹೋಗ್ಲಿಕ್ಕಿಲ್ಲ, ಮಕ್ಕಳನ್ನು ಪಡಿಬೇಕು ಅಂತ ವಿಚಾರ ಮಾಡ್ತಾ ಇರುವಾಗ ಅಲ್ಲಿ ಗಾಂಧಾರಿ ಗರ್ಭಿಣಿಯಾಗಿದ್ದಾಳೆ. ಇಲ್ಲಿ ಪಾಂಡುಕೇಶ್ವರ ಮಕ್ಕಳನ್ನು ಪಡೆಯುವ ವಿಚಾರದಲ್ಲಿದ್ದಾಗ ಯಾರೋ ಋಷಿಗಳು ಬಂದು ಹೇಳಿದ್ರಂತೆ ಸುದ್ದಿ, ಧೃತರಾಷ್ಟ್ರನ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ ಅಂತ. ಸಂತೋಷ ಪಡುವಂತಹದ್ದಲ್ಲ. ಗರ್ಭಿಣಿಯೇನೋ ಆಗಿದ್ದಾಳೆ ನಿಜ, ಆದರೆ ಗರ್ಭದಲ್ಲಿ ಪ್ರವೇಶ ಮಾಡಿದವರು ಯಾರು? ಕಲಿ ಮೊದಲಾಗಿರ್ತಕ್ಕಂತಹ ದೈತ್ಯರೇ. 100 ಮಂದಿ ದೈತ್ಯರು. ಒಬ್ಬಳು ಹೆಣ್ಣು ಮಗಳು ಹುಟ್ಟಿದ್ಲು, ಅವಳು ದೈತ್ಯಳೆ. ಹೀಗೆ ರಾಕ್ಷಸರೇ ಎಲ್ಲ, 100 ಮಂದಿ ರಾಕ್ಷಸರು, ಒಬ್ಬಳು ರಾಕ್ಷಸಿ. ಈ 101 ಜನ ಅಲ್ಲಿ ಗಾಂಧಾರಿಯ ಗರ್ಭದಲ್ಲಿ ಪ್ರವೇಶ ಮಾಡಿದ್ದಾರೆ. ತದಾ ಕಲಿಶ್ಚ ರಾಕ್ಷಸ ಬಭೂವುರಿಂದ್ರ ಜನ್ಮುಖಾ ವಿಚಿತ್ರ ವೀರ್ಯ ನಂದನ ಪ್ರಿಯೋದರೇ ಹಿ ಗರ್ಭಗಾ. ಆಗ ಅವಳು ಗರ್ಭಿಣಿಯಾಗಿದ್ದಾಳೆ ಅಂತ ಗೊತ್ತಾದ ಕೂಡಲೇ ಪಾಂಡುರಾಜ ಇನ್ನೂ ಚುರುಕ. ಹಾಗಾದ್ರೆ ನಾನೇನಾದ್ರೂ ಮಾಡಿ ಮಕ್ಕಳನ್ನು ಪಡಿಲೇಬೇಕು ಅಂತ ಹೇಳಿ ಕುಂತಿ ಹತ್ತಿರ ವಿಚಾರ ಮಾಡ್ತಾ ಇದ್ದ. ನಾವು ಸಂತಾನ ಪಡಿಲೇಬೇಕು, ನಮಗೆ ಸದ್ಗತಿ ಆಗ್ಬೇಕಾದ್ರೆ ಅಂತ ಋಷಿಗಳು ಹೇಳ್ತಾ ಇದ್ದಾರೆ. ಆದ್ರಿಂದ ನನಗಂತೂ ಶಾಪ ಇದೆ. ಕುಂತಿ, ನೀನು ಯಾರಾದ್ರೂ ಒಬ್ಬ ಉತ್ತಮ ದೇವತೆಯನ್ನು ಕರೆದು ನಿಯೋಗ ಪದ್ಧತಿಯಿಂದ ನೀನು ಮಕ್ಕಳನ್ನು ಪಡಿ, ಸಂತಾನ ಪಡಿ ಅಂತ. ಆಗ ಕುಂತಿ ಒಪ್ಪಲಿಲ್ಲ. ನೋಡಿ, ಸೂರ್ಯನಿಂದ ಕರ್ಣ ಹುಟ್ಟಿದಾನೆ ನಿಜ, ಕುಂತಿಗೆ ಅದೇನೋ ಒಂದು ಅಚಾತುರ್ಯದಿಂದ ಆಯ್ತು ಅಂತ ತಿಳ್ಕೊಳ್ಬೇಕು. ಕುಂತಿ ಅಂತಹ ಜಾತಿ ಅವಳಲ್ಲ. ಏನೋ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿ ಹುಟ್ಟಿದ ಕರ್ಣ ಅಷ್ಟೇ ಹೊರತು. ಆದ್ರೂ ಕುಂತಿ ಹೇಳ್ತಾಳೆ, ಅಯ್ಯೋ ನಿಯೋಗ ಪದ್ಧತಿ, ಇನ್ಯಾರನೋ ಕರೆದು ನಾನು ಮಕ್ಕಳನ್ನು ಪಡಿಬೇಕಾ? ಸಾಧ್ಯ ಇಲ್ಲ, ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ಅಂಥ ಪಾತಿವ್ರತ್ಯ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ, ಯಾರನ್ನೂ ಕರೀಲಿಕ್ಕೆ ನಾನು ಸಾಧ್ಯ. ಹಿಂದೊಬ್ಬ ರಾಜ ಇದ್ದಂತೆ, ವಿಷಿತಾಶ್ವ ಅಂತ. ವಿಷಿತಾಶ್ವ ಅನ್ನುವಂತಹ ರಾಜ, ಅವನು ಮಕ್ಕಳಿದೆ, ಸತ್ತು ಬಿಟ್ಟ. ಭದ್ರ ಅಂತ ಹೆಂಡತಿ ಇದ್ಲು, ಆದ್ರೆ ಮಕ್ಕಳು ಆಗ್ಬೇಕಾಗಿತ್ತು ಅವನಿಗೆ. ಏನ್ ಮಾಡಿದ? ಸತ್ತ ಮೇಲೆ ಜೀವ ಹೋಯ್ತು, ಶವ ಆಯ್ತು. ಆ ಶವದಲ್ಲಿ ಆ ಜೀವ ಪುನಃ ಪ್ರವೇಶ ಮಾಡಿ ಯೋಗ ಸಾಮರ್ಥ್ಯದಿಂದ ಮಕ್ಕಳನ್ನು ಪಡೆದಂತೆ.
ದೇಹ ಬಿಟ್ಟು ಹೋದಂಥವನು ಮತ್ತೆ ತನ್ನ ಶವದಲ್ಲಿ ತಾನು ಪ್ರವೇಶ ಮಾಡಿ ಮಕ್ಕಳನ್ನು ಪಡೆದ. ಕುಂತಿ ಹೇಳ್ತಾಳೆ, ನೀವು ಹಾಗೆ ಮಾಡಬಹುದಲ್ಲ. ಪಾಂಡುರಾಜನಿಗೆ ಹೇಳಿದ್ರು, ನಿಮಗೂ ಯೋಗ ಸಾಮರ್ಥ್ಯ ಇದೆ, ಏನಾದ್ರೂ ಒಂದು ಇಂಥ ಉಪಾಯ ಮಾಡಿ, ಏನಾದ್ರೂ ಒಂದು ಯೋಗ ಸಾಮರ್ಥ್ಯದಿಂದ ಮಕ್ಕಳನ್ನ ಪಡೀರಿ. ನಾನು ಯೋಗ ಪದ್ಧತಿ ಯಾರನ್ನೋ ಕರೆದು ಮಕ್ಕಳನ್ನ ಪಡೀಲಿಕ್ಕೆ ಬೇಡ. ಆದ್ರೂ ಹಠ ಹಿಡಿದ್ನಂತೆ ಪಾಂಡುರಾಜ. ಇಲ್ಲ ಇಲ್ಲ, ಉತ್ತಮ ದೇವತೆಗಳನ್ನು ಕರಿ, ನನಗಿಂತ ಉತ್ತಮರಾದ ದೇವತೆಗಳನ್ನು ಕರಿ, ಆವಾಗ ದೋಷ ಆಗೋದಿಲ್ಲ ಅಂತ ಒತ್ತಾಯ ಮಾಡಿದಾಗ ತದಸ್ಯ ಕೃಚ್ಛ್ರತೋ ವಚಃ ತದಸ್ಯ ಕೃಚ್ಛ್ರತೋ ವಚಃ ಪೃಥಾಗ್ರಹಿ ಜಗಾದಚ. ಬಹಳ ದುಃಖದಿಂದ ಒಪ್ಕೊಂಡ್ಲಂತ. ನಿಮ್ಮ ಮಾತು ಮೀರಬಾರ್ದಾದ್ರಿಂದ ನಾನು ಒಪ್ಕೊಳ್ತೀನಿ. ನನಗೆ ದುರ್ವಾಸರು ಕೊಟ್ಟಂತಹ ಒಂದು ಮಂತ್ರ ಇದೆ, ಆ ಮಂತ್ರದ ಬಲದಿಂದ ದೇವತೆಗಳನ್ನು ಕರಿತೇನೆ ಅಂತ ಆವಾಗ ಹೇಳ್ತಾಳೆ. ಮೊದಲು ಹೇಳಿದ್ದಿಲ್ಲ, ನಂಗೆ ಹಿಂಗ್ ಮಂತ್ರ ಕೊಟ್ಟಿದ್ರು, ನಾನು ಸೂರ್ಯನ ಕರೆದಿದ್ದೆ ಅಂತ ಹೇಳಿದ್ದಿಲ್ಲ. ಯಾರು ಹೇಳ್ತಾರೆ? ಇಂಥ ಪ್ರಸಂಗ ಬಂದಾಗ ಹೇಳಿದ್ದು ಇಷ್ಟೇ ಹೇಳಿದ್ದು, ನನಗೊಂದು ಮಂತ್ರ ಇದೆ ದುರ್ವಾಸರು ಕೊಟ್ಟದ್ದು, ಆದ್ರಿಂದ ಉತ್ತಮ ದೇವತೆಗಳನ್ನ ಕರಿತೇನೆ. ಕರೆದ್ರೂ ಕೂಡ ಸ್ವಲ್ಪ ತೊಂದರೆನೇ ಅದು ಅಂತ ಅದ್ರ ಬಗ್ಗೆ ವಿಮರ್ಶೆ ಮಾಡಿ ಹೇಳ್ತಾಳೆ. ಆ ಕುಂತಿ ಹೇಳುವಂತಹ ಮಾತು, ಕುಂತಿ ಮತ್ತು ಪಾಂಡುವಿನ ಸಂಭಾಷಣೆ, ಆ ಕುಂತಿ ಹೇಳ್ತಕ್ಕಂಥ ಧರ್ಮ ಮಾತು, ಅವಳಿಗೆ ಧರ್ಮ ಶ್ರದ್ಧೆ, ಅದೆಲ್ಲ ನೋಡ್ಬೇಕಾದದ್ದು. ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿ ಗರ್ಭಿಣಿಯಾಗಿದ್ದಾಳೆ ಎನ್ನೋ ವೃತ್ತಾಂತ ಪಾಂಡುರಾಜನಿಗೆ ತಿಳಿತು. ಪಾಂಡುರಾಜ ಕುಂತಿಯ ಬಳಿ ಹೇಳ್ತಾ ಇದ್ದಾನೆ, ನಿನ್ನ ಸೋದರಿಯಾದ ಅಂದ್ರೆ ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿ ಗರ್ಭಿಣಿಯಾಗಿದ್ದಾಳೆ, ನಿನಗೂ ಕೂಡ ಸಹಜವಾಗಿ ಮಕ್ಕಳಾಗಬೇಕು ಅಂತ ಮನಸ್ಸಿನಲ್ಲಿ ಇಚ್ಛೆ ಬಂದೇ ಬರ್ತದೆ. ಯಾಕೆಂದ್ರೆ ಧೃತರಾಷ್ಟ್ರ ಮತ್ತು ಪಾಂಡು ಇಬ್ರು ಅಣ್ಣ ತಮ್ಮಂದಿರು. ಧೃತರಾಷ್ಟ್ರನ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ ಅಂದ್ಕೂಡಲೇ ಸಹಜವಾಗಿ ಪಾಂಡುವಿನ ಹೆಂಡತಿಗೂ ಕೂಡ ಅನಿಸ್ತದೆ, ನನಗೂ ಕೂಡ ಮಕ್ಕಳಾಗಬೇಕು ಅಂತ ನಿನಗೆ ಅನಿಸುವ ಸಂಭವ ಉಂಟು. ಆದರೆ ನಾನು ಶಾಪಗ್ರಸ್ತನಾಗಿದ್ದೇನೆ, ನನ್ನಿಂದ ಮಕ್ಕಳಾಗುವ ಪ್ರಮೇಯ ಇಲ್ಲ. ಮೇಲಾಗಿ ನಮಗೆ ಮಕ್ಕಳಿಲ್ದಿದ್ರೆ ಸದ್ಗತಿ ಇಲ್ಲ ಅಂತಲೂ ಕೂಡ ಋಷಿಗಳು ಹೇಳ್ತಾ ಇದ್ದಾರೆ. ಆದ್ರಿಂದ ನೀನು ನಿಯೋಗ ಪದ್ಧತಿಯಿಂದ ಮಕ್ಕಳನ್ನ ಪಡಿ ಅಂತ ಪಾಂಡುರಾಜ ತಾನೇ ಸಲಹೆ ಕೊಟ್ಟ ಕುಂತಿಗೆ. ಧರ್ಮಿಷ್ಠಳಾದಂಥ ಕುಂತಿ ಹೇಳ್ತಾಳೆ, ಹಿಂದೊಬ್ಬ ವಿಷಿತಾಶ್ವ ಅನ್ನುವ ರಾಜ ತಾನು ಸತ್ತ ಮೇಲೆ ಪುನಃ ಬಂದು ತನ್ನ ಯೋಗ ಸಾಮರ್ಥ್ಯದಿಂದ ತನ್ನ ಶವದಲ್ಲೇ ಪ್ರವೇಶ ಮಾಡಿ ತನ್ನ ಪತ್ನಿಯಲ್ಲಿ ಭದ್ರಾ ಅನ್ನುವವಳಲ್ಲಿ ಮಕ್ಕಳನ್ನು ಪಡೆದನಂತೆ. ಅದೇ ರೀತಿ ನೀವು ಯೋಗ ಸಾಮರ್ಥ್ಯದಿಂದ ನನ್ನಲ್ಲಿ ಸಂತಾನ ಆಗುವ ಹಾಗೆ ಮಾಡ್ರಿ. ಬೇಕಾದ್ರೆ ನಿಯೋಗ ಪದ್ಧತಿಯಿಂದ ನಾನು ಸಂತಾನ ಪಡೀಲಿಕ್ಕೆ ಇಚ್ಛೆ ಪಡೋದಿಲ್ಲ, ಅದು ಅಷ್ಟು ಶ್ರೇಯಸ್ಸಲ್ಲ ಅಂತ ಕುಂತಿ ಹೇಳ್ತಾ ಇದ್ದಾಳೆ. ತದಸ್ಯ ಕೃಚ್ಛ್ರತೋ ವಚಃ ಪೃಥಾಗ್ರಹಿ ಜಗಾದಚ. ಆದ್ರೆ ಪಾಂಡುರಾಜ ಪುನಃ ಒತ್ತಾಯಪಡಿಸಿದ, ನಿಯೋಗ ಪದ್ಧತಿಯಿಂದ ಮಕ್ಕಳನ್ನ ಪಡಿ ಅಂತಂದ್ರೆ ಆ ನಿಯೋಗ ಪದ್ಧತಿ ಇರೋದು ಹಾಗೇನೆ. ಯಯೇವ ಮದ್ಗುಣಾಧಿಕ ತತಸ್ಸುತಂ ಸಮಾಪ್ನುಹಿ. ನನಗಿಂತ ಗುಣಾಧಿಕ ಯಾರಿದ್ದಾನೆ, ಗುಣದಲ್ಲಿ ನನಗಿಂತ ಶ್ರೇಷ್ಠ ಯಾವ ದೇವತೆ ಇದ್ದಾನೆ, ಅಂಥವರಿಂದ ನೀನು ಸಂತಾನ ಪಡಿ. ಸುತಂ ವಿನಾ ನನೋಗತಿಂ ಶುಭಾಂ ವದಂತಿ ಸಾಧವ. ಇವರೆಲ್ಲ ಋಷಿಗಳು ಹೇಳ್ತಿದ್ದಾರೆ ಮಕ್ಕಳಿದ್ದೇನೆ ಶುಭಗತಿ ಆಗೋದಿಲ್ಲ ಅಂತ. ಆದ್ದರಿಂದ ನನಗಿಂತ ಉತ್ತಮನಿಂದ ನೀನು ಸಂತಾನ ಪಡಿ ಅಂತ ಬಹಳ ಒತ್ತಾಯಪಡಿಸ್ತಾನೆ. ಆಗ ಆಗ್ರಹ ಪಡಿಸಿದಾಗ ಕುಂತಿ ತನ್ನ ವೃತ್ತ ಅಂತ ಹೇಳ್ತಾಳೆ, ಮಮಾಸ್ತಿ ದೇವವಶ್ಯದೋ ಮನೋತ್ತಮ ಸುತಾಪ್ತಿದ. ದೇವತೆಗಳನ್ನ ನಾನು ಆಹ್ವಾನ ಮಾಡುವಂತಹ ಒಂದು ಮಂತ್ರ ಪಡೆದಿದ್ದೇನೆ ದುರ್ವಾಸರಿಂದ. ಆ ಮಂತ್ರ ಜಪ ಮಾಡಿ ದೇವತೆಗಳನ್ನ ಕರೆದರೆ ಅವರು ಬಂದು ನನಗೆ ಸಂತತಿಯನ್ನ ಕೊಡ್ತಾರೆ. ಬೇಕಾದ್ರೆ ಹಾಗೆ ಮಾಡಬಹುದು. ನತೆ ಸುರಾನೃತೆ ಸಮಸ್ಸುರೇಶು ಕೇಚಿದೇವಚ ಅತಸ್ತವಾಧಿಕಂ ಸುರಂ ಕಮಾಹ್ವಯೇ ತ್ವದಾಜ್ಞೆಯ. ಅದು ನಿನ್ನ ಆಜ್ಞೆಯಿಂದ ನಾನು ಯಾವುದಾದ್ರೂ ದೇವತೆಗಳನ್ನ ಕರಿತೇನೆ. ಬೇಕಾದ್ರೆ ದೇವತೆಗಳನ್ನು ಬಿಟ್ಟು ನಿಮಗೆ ಯಾರೂ ಸಮಾನರಿಲ್ಲ ಮನುಷ್ಯರಲ್ಲಿ. ಕುಂತಿ ಹೇಳ್ತಾಳೆ ಪಾಂಡುವಿಗೆ, ದೇವತೆಗಳನ್ನು ಬಿಟ್ರೆ ನಿಮಗೆ ಯಾರೂ ಸಮಾನರಿಲ್ಲ, ದೇವತೆಗಳೇ ನಿಮಗೆ ಸಮಾನ. ಸುರೇಶು ಕೇಚಿದೇವಚ. ದೇವತೆಗಳಲ್ಲಿ ಕೆಲವರು ಮಾತ್ರ ಇದ್ದಾರೆ, ಯಾರನ್ನು ಕರಿಬೇಕು? ಪಾಂಡುರಾಜ ಮೂಲತಃ ಪರಾವಹ ಎಂಬ ಮರುದೇವತೆ 18ನೇ ಕಕ್ಷೆಯ ದೇವತೆ. ಆದ್ರಿಂದ ಇನ್ನೆಷ್ಟೋ ದೇವತೆಗಳಿದ್ದಾರೆ ಪಾಂಡುರಾಜನಿಗಿಂತ ಕೆಳಗಿನವರೇ. 18ನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ಪರಾವಹನೇ ಪಾಂಡು. ಆದ್ರಿಂದ 18ನೇ ಕಕ್ಷೆಗಿಂತ ಮೇಲ್ನವರನ್ನು ಕರಿಬೇಕು ನಿಯೋಗ ಪದ್ಧತಿಯಿಂದ ಮಕ್ಕಳನ್ನ ಪಡಿಬೇಕಾಗಿದ್ರೆ. ನಿಮಗಿಂತ ದೊಡ್ಡ ದೇವತೆ ಅಂದ್ರೆ ಯಾರನ್ನು ಕರಿಬೇಕು ನೀವೇ ಆಜ್ಞೆ ಮಾಡ್ರಿ. ನಿಮ್ಮ ಆಜ್ಞಾ ಪ್ರಕಾರ ನಾನು ಕರಿತೇನೆ. ನಾನು ಯಾರನ್ನೋ ಕರೆದೆ ಅಂತ ನನಗೆ ಧರ್ಮಚ್ಯುತಿ ಬರಬಾರ್ದು. ನೀವು ಹೇಳಿ ಇಂಥವ್ರನ್ನ ಅಂತ ಹೇಳಿ ಅವ್ರನ್ನ ಕರೆದು ನಾನು ಮಕ್ಕಳನ್ನ ಪಡಿತೇನೆ. ಎಂಥ ಪತಿವ್ರತೆ ಕುಂತಿದ್ದು ಅಂತ ಇದರಿಂದಲೇ ಗೊತ್ತಾಗ್ತದೆ. ಯಾರನ್ನು ಕರಿಬೇಕು ನೀವು ಹೇಳ್ರಿ, ನೀವು ಸಜೆಸ್ಟ್ ಮಾಡಿ. ಮತ್ತು ಹೇಳ್ತಾ ಇದ್ದಾಳೆ ಕುಂತಿ,
ವರಂ ಸಮಾಶ್ರಿತಾ ಪತಿಂ ವ್ರಜೇತಯಾ ತಥೋಧಮಂ ನ ಕಾಚಿದಸ್ತಿ ನಿಷ್ಕೃತಿ ನ ಭರ್ತೃಲೋಕ ಮೃಚ್ಛತಿ. ಎಲ್ಲ ಶ್ರೀಮದಾಚಾರ್ಯರು ಹೇಳ್ತಕ್ಕಂಥ ನಿರ್ಣಯ. ಒಬ್ಬ ಶ್ರೇಷ್ಠ ಗಂಡನನ್ನ ಪಡೆದವಳು ಆ ಗಂಡನಿಗಿಂತ ಕೆಳಗಿನ ಮಟ್ಟದವನ ಸಂಪರ್ಕ ಮಾಡಿಬಿಟ್ರೆ ಅದಕ್ಕೆ ಪ್ರಾಯಶ್ಚಿತ್ತನೇ ಇಲ್ಲ ಅಂತೆ. ನಕಾಚಿದಸ್ತಿ ನಿಷ್ಕೃತಿ ನ ಭರ್ತೃಲೋಕ ಮಿಚ್ಛತಿ. ಅವಳಿಗೆ ಪತಿ ಲೋಕವೂ ದೊರೆಯೋದಿಲ್ಲ, ಅದಕ್ಕೆ ಪ್ರಾಯಶ್ಚಿತ್ತವೂ ಇಲ್ಲ. ಉತ್ತಮ ಪತಿಯನ್ನ ಪಡೆದವಳು ಕೆಳಗಿನವರ ಸಂಪರ್ಕ ಸರ್ವಾತ್ಮನ ಮಾಡ್ತಕ್ಕದ್ದ. ಹಿಂದೆ ಕೃತೆ ಪುರಾಸುರಾಸ್ತಥಾ ಸುರಾಂಗನಾಶ್ಚ ಕೇವಲಂ ನಿಮಿತ್ತತೋಪಿತಾ ಕ್ವಚಿನ್ನ ತಾನ್ ವಿಹಾಯ ರೇಮಿರೇ. ಕೃತಯುಗದಲ್ಲಿ ಎಂಥ ಪದ್ಧತಿ ಇತ್ತು ಅಂತಂದ್ರೆ, ಯಾವ ಪುರುಷನೂ ಕೂಡ ತನ್ನ ನಿಯತ ಪತ್ನಿಯನ್ನು ಬಿಟ್ಟು ಮತ್ತೊಬ್ಬರ ಕಡೆ ನೋಡ್ತಿದ್ದಿಲ್ಲ. ಹಾಗೆ ಪತ್ನಿಯರು ಕೂಡ ತಮ್ಮ ನಿಯತ ಪತಿಯನ್ನು ಬಿಟ್ಟು ಮತ್ತೊಬ್ಬರ ವಿಚಾರವೇ ಇರ್ತಿದ್ದರು. ಸುರಾಸ್ತಥಾ ಸುರಾಂಗನಾಶ್ಚ ಕೇವಲಂ. ದೇವತೆಗಳು ಪತಿಯರಾಗ್ಲಿ, ಅವರು ಪತ್ನಿಯರಾಗ್ಲಿ ದೇವತೆಗಳು. ನಿಮಿತ್ತತೋಪಿತಾ ಕ್ವಚಿನ್ನ ತಾನ್ ವಿಹಾಯ ರೇಮಿರೇ. ಯಾವ ಕಾರಣಕ್ಕೂ ಕೂಡ ಒಬ್ಬರನ್ನೊಬ್ರು ಅತಿಕ್ರಮಣ ಮಾಡ್ತಾ ಇದ್ದಿಲ್ಲ. ನಾತಿ ಚರಾಮೀಂದ್ರ ನಾತಿ ಚರಾಮಿನೇ ಅಂಥ ಧರ್ಮ ಕೃತಯುಗದಲ್ಲಿ. ಮನೋವಚ ಶರೀರತೋ ಯಥೋ ಹಿತಾ ಪತಿವ್ರತಾ. ಬರೇ ದೈಹಿಕವಾಗಿ ಪತಿವ್ರತೆಯರಾಗಿರ್ತಿದ್ದಿಲ್ಲ ಕೃತಯುಗದಲ್ಲಿ. ಮಾನಸಿಕವಾಗಿಯೂ ಪತಿವ್ರತೆಯರು, ವಾಚನಿಕವಾಗಿಯೂ ಪತಿವ್ರತರು, ದೈಹಿಕವಾಗಿಯೂ ಪತಿವ್ರತೆಯರಾಗಿರ್ತಿದ್ರು. ಮನಸ್ಸಿನಲ್ಲಿಯೂ ಕೂಡ ಮತ್ತೊಬ್ಬರನ್ನು ಯೋಚನೆ ಮಾಡ್ತಿದ್ದಿಲ್ಲ, ಆದ್ರಿಂದ ಮಾನಸಿಕ ಪಾತಿವ್ರತೆ ಇತ್ತು. ಒಬ್ಬರ ಹತ್ರ ಒಂದು ಮಾತು ಕೂಡ ಆಡ್ತಿದ್ದಿಲ್ಲ, ಆದ್ರಿಂದ ಮಾತಿನ ಪಾತಿವ್ರತೆ ಇತ್ತು. ದೈಹಿಕವಾಗಿ ಅಂತೂ ಸುತರಾಮಿತ್ತು. ಅನಾದಿ ಕಾಲತೋ ಭವಂ ತತಃ ಸಭರ್ತೃಕಾ ಸದಾ. ಹೀಗೆ ಅನಾದಿ ಕಾಲದಿಂದ ಕೃತಯುಗದಲ್ಲಿ ಪತಿ ಪತ್ನಿಯರು ಇಂಥ ಧರ್ಮ ಅನುಷ್ಠಾನ ಮಾಡ್ತಾ ಇದ್ರು. ಅದು ಕೃತಯುಗ. ಯಾವಾಗ್ಲೂ ಅವರು ಪತಿ ಸಹಿತರಾಗೇ ಇರ್ತಿದ್ದರಂತೆ. ಮೋಕ್ಷಕ್ಕೆ ಹೋದ್ರು ಸ್ವಭರ್ತೃಭಿರ್ವಿಮುಕ್ತಿಗಾ ಸದೈವತಾ ಭವಂತಿ. ಗಂಡಂದ್ರ ಜೊತೆಗೆ ಮೋಕ್ಷಕ್ಕೆ ಹೋಗ್ತಾ ಇದ್ರು. ಕೃತಾಂತಮಾಪ್ಯಚಾಕ್ಷರ ಸ್ತ್ರೀಯೋ ಬಭೂವುರುರ್ಜಿತಾ. ಕೃತಯುಗ ಮುಗಿದ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಪ್ಸರ ಸ್ತ್ರೀಯರು ಅಂತ ಪ್ರಾರಂಭ ಆಯ್ತು. ಆವರಣ ಇದ್ದಿಲ್ಲ ಅವಾಗ. ಆವರಣ ಇಲ್ಲದೆ ಅನಾವೃತರಾಗಿ ಯಥೇಚ್ಛವಾಗಿ ಯಾರನ್ನು ಬೇಕಾದ್ರೆ ಭರ್ತೃ ಅಂತ ಪಂಡಿತಾ ಇದ್ರು. ಆದ್ರಿಂದ ಅವರಿಗೆ ಭರ್ತೃವಿನಿಂದ ಕೂಡಿಕೊಂಡು, ಗಂಡನಿಂದ ಕೂಡಿಕೊಂಡು ಅವರಿಗೆ ಉತ್ತಮ ಮೋಕ್ಷ ಅವರಿಗೆ ಸಿಗ್ತಾ ಇದ್ದಿಲ್ಲ. ಅಪ್ಸರ ಸ್ತ್ರೀಯರು ಅಂತ ಆಮೇಲೆ ಪ್ರಾರಂಭ ಆಯ್ತು. ದೇವತಾ ಸ್ತ್ರೀಯರು ಕೂಡ ಬಲವಾದ ಕಾರಣ ಬಂದಾಗಲೂ ಒಂದು ವೇಳೆ ತಮ್ಮ ಪತಿಯರನ್ನ ಮೀರಿದರೆ, ಯಾವುದೇ ಒಂದು ಬಲಿಷ್ಠವಾದ ಕಾರಣ ಬಂತು, ಅಂಥ ಆತಂಕ ಪ್ರಸಂಗ ಬಂತು ಅಂತ ಮೀರಿದ್ರೆ ಅದರಿಂದ ಏನಾಗ್ತಿತ್ತು ಅಂದ್ರೆ ಇಹಲೋಕದಲ್ಲೇ ದುರನ್ವಯಾಸು ದುಸ್ಸಹ ವಿಪತ್ತತೋ ಭವಿಷ್ಯತಿ. ಅನೇಕ ವಿಪತ್ತಿಗೆ ಅವರು ಒಳಗಾಗ್ತಿದ್ರಂತೆ. ಇಂಥ ಬಲವತ್ತಾದ ಕಾರಣದಿಂದ ಮೀರಿದರೂ ಕೂಡ ದೇವತಾ ಸ್ತ್ರೀಯರು ನಿಯತ ಪತಿಯನ್ನ ಆ ನಿಯಮವನ್ನು ಮೀರಿ ಏನಾದರೂ ವರ್ತಿಸಿದರೆ, ಅನ್ಯ ಪುರುಷರ ಜೊತೆಗೆ ವರ್ತಿಸಿದರೆ ಆವಾಗ ಅವರಿಗೆ ವಿಪತ್ತು ಬಂದು ಒದಗ್ತದೆ. ಆದ್ರಿಂದ ಅಯುಕ್ತ ಮುಕ್ತವಾಂಸ್ತತಃ ಭವಾನ್. ಆದ್ರಿಂದ ಎಂಥ ರೀತಿ ನಿಯೋಗ ಪದ್ಧತಿ ಅಂತಂದು ಉತ್ತಮರನ್ನ ಕರೆದು ಮಕ್ಕಳನ್ನ ಪಡೆದರೂ ಕೂಡ ಏನಾದ್ರೂ ಒಂದು ವಿಪತ್ತು ಬಂದೇ ಬರ್ತದೆ ಈ ಲೋಕದಲ್ಲಿ. ಆದರೂ ನಿಮ್ಮ ಮಾತು ಮೀರೋ ಹಾಗಿಲ್ಲ. ಇಂಥ ಇಕ್ಕಟ್ಟಾಯ್ತು ಕುಂತಿಗೆ. ಇಷ್ಟು ತತ್ವ ಗೊತ್ತಿತ್ತವಳೆ. ನಿಯತ ಪತಿಯನ್ನ ಮೀರಿ ದೇವತೆಗಳಾದರೂ ಕೂಡ ನಿಯತ ಪತಿಯನ್ನ ಮೀರಿ ಮತ್ತೊಬ್ಬರನ್ನ ಆಹ್ವಾನ ಮಾಡಿದರೆ ವಿಪತ್ತತೋ ಭವಿಷ್ಯತಿ. ವಿಪತ್ತಾಗ್ತದೆ ಈ ಲೋಕದಲ್ಲಿ. ಆದ್ರಿಂದ ನೀವು ಹೇಳಿದ್ದು ಅಷ್ಟು ಸಮಂಜಸ ಅಲ್ಲ. ಅಯುಕ್ತ ಮುಕ್ತವಾಂಸ್ತತೋ ನೀವು ಹೇಳಿದ್ದು ಸಮಂಜಸ ಅಲ್ಲ. ಆದರೂ ಕೂಡ ನಿಮ್ಮ ಮಾತು ನಾನು ಮೀರಬಾರದು. ಸಂತಾನ ಆಗಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಹೇಳಿ, ನೀವು ಯಾರನ್ನು ಕರೀತೀರಿ ಹೇಳಿ, ಕರೀತೀರಿ. ಇಷ್ಟು ಕುಂತಿ ಹೇಳಿ ಒಂದು ರೀತಿಯಲ್ಲಿ ಅಸಹಾಯಕಳಾದಂತೆ ವರ್ತಿಸಿ ನಿಮ್ಮ ಮಾತು ಮೀರೋ ಹಾಗಿಲ್ಲ, ಇದು ಅಷ್ಟು ಸಮಂಜಸ ಅಲ್ಲ. ಎಲ್ಲೋ ಅಪರೂಪಕ್ಕೆ ಬಲವತ್ತಾದ ಕಾರಣ ಬಂದಾಗ ಅನುಷ್ಠಾನ ಮಾಡ್ತಿದ್ರು, ಆದ್ರೂ ಸ್ವಲ್ಪ ವಿಪತ್ತು ಅನುಭವಿಸಬೇಕಾಗ್ತದೆ ಅಂತ ಮೊದಲೇ ಹೇಳಿಲ್ಲ. ಅಂಥ ವಿಪತ್ತು ಬಂತು ಕುಂತಿಗೆ ಮುಂದೆಲ್ಲ. ಆದ್ರೂ ನಿಮ್ಮ ಮಾತು ಮೀರೋದಿಲ್ಲ, ಯಾರನ್ನ ಕರೀಲಿ ಅಂತಂದಾಗ ಪಾಂಡುರಾಜ ಹೇಳ್ತಾನೆ, ನಾವು ನಿಯೋಗ ಪದ್ಧತಿಯನ್ನ ಬಳಸಬೇಕು. ನಿಜ, ಯಾವುದಕ್ಕೆ ಬಳಸಬೇಕು? ಕಲಿಯುಗದಲ್ಲಂತೂ ಇಲ್ಲ, ದ್ವಾಪರ ಯುಗದಲ್ಲಿ ಇತ್ತು. ಯಾವುದಕ್ಕೋಸ್ಕರ ಬಳಸಬೇಕು ಅಂತಂದ್ರೆ, ರಾಷ್ಟ್ರವನ್ನ ಪರಿರಕ್ಷಣೆ ಮಾಡ್ಲಿಕ್ಕೆ ಒಬ್ಬ ಮಗ ಬೇಕೇ ಬೇಕು, ಅನಿವಾರ್ಯ, ಅರಾಜಕತೆ ಬರ್ತದೆ ಅಂತ ಆದಾಗ ನಿಯೋಗ ಪದ್ಧತಿಯಿಂದ ಯಾರನ್ನಾದ್ರೂ ಪಡಿಬಹುದು. ಸುಮ್ಮನೆ ಪಡಿಲಿಕ್ಕೆ ಇದ್ದಿಲ್ಲ. ಅದಕ್ಕೆ ಪಾಂಡುರಾಜ ಹೇಳ್ತಾನೆ, ನಮ್ಮ ರಾಜ್ಯ ರಕ್ಷಣೆ ಆಗಬೇಕು. ರಾಜ್ಯ ರಕ್ಷಣೆ ಮಾಡಬೇಕಾದ್ರೆ ಮುಖ್ಯವಾಗಿ ರಾಜನಾಗಬೇಕಾದವನು ಧರ್ಮಿಷ್ಠನಾಗಬೇಕು. ಎಂಥ ಮಾತಾಡಿದ್ದಾನೆ ಪಾಂಡುರಾಜ ನೋಡ್ಬೇಕು. ಮಹಾಭಾರತ ತೋರಿಸಿದ ಸಂಸ್ಕೃತಿ ಅದು.
ರಾಜ ಆಗ್ಬೇಕು ಅಂತ ಒಬ್ಬ ನಾವೀಗ ನಿಯೋಗ ಪದ್ಧತಿಗೆ ಹೊರಟಿದ್ದೇವೆ. ಯಾರಾದ್ರೂ ಒಬ್ಬ ರಾಜ ಬೇಕು ಅಂತ ರಾಜ್ಯ ಪರಿರಕ್ಷಣೆ ಮಾಡ್ಲಿಕ್ಕೆ ಅವನು ಎಂಥವನಾಗಿರ್ಬೇಕು? ಧರ್ಮಿಷ್ಠನಾಗಿರ್ಬೇಕು. ಇತೀರಿತೋ ಬ್ರವೀನ್ ನೃಪೋ ನ ಧರ್ಮತೋ ವಿನಾಭುವ ನೃಪೋಭಿರಕ್ಷಿತ ಭವೇತ್. ಒಬ್ಬ ರಾಜ ಭೂಮಿಯನ್ನು ಆಳಬೇಕಾದ್ರೆ, ಯಾವುದೇ ಒಂದು ಸಂಸ್ಥೆಯನ್ನ, ಒಂದು ರಾಜ್ಯವನ್ನ, ಒಂದು ಕುಟುಂಬವನ್ನ ಏನಾದ್ರೂ ಆಳಬೇಕು ಅಂತ ಆದರೆ ಅದಕ್ಕೆ ಮುಖ್ಯವಾಗಿರಬೇಕಾದಂತಹದ್ದು ಅವನಲ್ಲಿ ಧರ್ಮ. ಧರ್ಮ ಇಲ್ದಿದ್ರೆ ಅವನು ಆಳ್ಲಿಕ್ಕೆ ಸಾಧ್ಯನೇ. ಅಧರ್ಮದಲ್ಲಿ ವರ್ತನೆ ಮಾಡಿದ್ರೆ ಅದು ಹಾಳಾಯ್ತು ಅಂತಲೇ ಅರ್ಥ. ಆ ದೇಶವೂ ಹಾಳಾಯ್ತು, ಆ ಊರು ಹಾಳಾಯ್ತು, ಮನೆಯೂ ಹಾಳಾಯ್ತು. ಆದ್ರಿಂದ ರಕ್ಷಣೆ ಮಾಡುವವನಲ್ಲಿ ಮುಖ್ಯವಾಗಿರಬೇಕಾದದ್ದು ಧರ್ಮ. ಆದ್ರಿಂದ ತದಾಶ್ವಯಾಶುತಂ ವಿಭುಂ ಸಧರ್ಮಜ ಸುಧಾರ್ಮಿಕೋ ಭವೇದ್ಧಿ ಸೂನುರುತ್ತಮ. ಯಮಧರ್ಮನ್ನ ಆಹ್ವಾನ ಮಾಡಿದ್ರೆ ಅವನಿಂದ ನೀವು ಕೂಡ ಧಾರ್ಮಿಕನಾಗಿರ್ತಾನೆ. ಆದ್ರಿಂದ ಯಮನನ್ನ ಆಹ್ವಾನ ಮಾಡು, ಯಮನಿಂದ ಸಂತತಿಯನ್ನ ಪಡಿ, ಧಾರ್ಮಿಕನಾಗಿ ದೇಶವನ್ನ ರಕ್ಷಣೆ ಮಾಡ್ತಾನೆ. ಇಷ್ಟು ಉದಾತ್ತ ಚಿಂತನೆ ಪಾಂಡುರಾಜನಿಗೆ. ಸುಮ್ಮನೆ ನನಗೂ ಒಂದು ಮಗು ಹುಟ್ಟಿದೆ, ನನಗೂ ಒಂದು ಮಕ್ಕಳಾಯ್ತು ಅಂತ ಅನಿಸ್ಕೊಳ್ಬೇಕು ಅಂತಿದ್ದಿಲ್ಲ. ಇಂಥ ಮಗ ಹುಟ್ಟಬೇಕು. ಆದ್ರಿಂದ ಯಮನನ್ನ ಆಹ್ವಾನ ಮಾಡು ಅಂತಂದಾಗ ಕುಂತಿ ಆ ಮಂತ್ರವನ್ನ ಪಠಿಸಿ ಯಮನನ್ನ ಆಹ್ವಾನ ಮಾಡ್ತಾಳೆ. ಯಮದೇವರು ಬಂದು ಸದ್ಯ ತತ್ಕಾಲದಲ್ಲಿ ಒಂದು ಮಗುವನ್ನು ಕೊಟ್ಟರು. ಯಮದೇವರಿಂದ ಹುಟ್ಟಿದ ಮಗ ಅಂತಂದ್ರೆ ಯುಧಿಷ್ಠಿರ ಹುಟ್ಟಿದ ಕುಂತಿಗೆ. ತಾನೇ ಯಮನೇ ಒಂದು ಅಂಶದಿಂದ ತಾನೇ ಮಗನಾಗಿ ಹುಟ್ಟಿದ. ತತಸ್ತ್ಯ ಸದ್ಯ ಏವಸ ಸುಶಾವ ಪುತ್ರ ಮುತ್ತಮಂ ಯುಧಿಷ್ಠಿರಂ ಯಮೋಹಿಸ ಪ್ರಪೇದ ಆತ್ಮಪುತ್ರತಾಂ. ತಾನೇ ಒಂದು ಅಂಶದಿಂದ ತನ್ನ ಮಗನಾಗಿ, ತನಗೂ ಕುಂತಿಗೂ ಮಗನಾಗಿ ಯಮ ಹುಟ್ಟಿದ. ಅವನೇ ಯುಧಿಷ್ಠಿರ. ಯಮ ಹುಟ್ಟಿದ ಮೇಲೆ, ಅಂದ್ರೆ ಯುಧಿಷ್ಠಿರ ಇಲ್ಲಿ ಹುಟ್ಟಿದ ಮೇಲೆ ಅದಶ್ಯತೇರ್ಷಯಾಚಿರಂ ಬಭಂಜ ಗರ್ಭಮೇವಚ. ಅಲ್ಲಿ ಗಾಂಧಾರಿಗೆ ಸುದ್ದಿ ಗೊತ್ತಾಯ್ತು. ಕಾಡಿನಲ್ಲಿ ಕುಂತಿ ದೇವಿ ಮಗುವನ್ನ ಪಡೆದಂತೆ, ಯುಧಿಷ್ಠಿರ ಹುಟ್ಟಿದಂತೆ ಅಂತ ಸುದ್ದಿ ಗೊತ್ತಾಯ್ತು. ಗರ್ಭಿಣಿ ಆದದ್ದು ಅವಳು ಮೊದಲು, ಮಗು ಹುಟ್ಟಿದ್ದಿಲ್ಲ. ಎಂಥ ವಿಚಿತ್ರ ನೋಡಿ. 1 ವರ್ಷ ಆಗಿತ್ತು ಗರ್ಭಧಾರಣೆ ಮಾಡಿ. 9 ಮಾಸಗಳ ಕಳೆದು ಕೂಡಲೇ ಹುಟ್ಟಬೇಕು, ಇನ್ನೂ ಹುಟ್ಟಿದ್ದಿಲ್ಲ, ಮಗು ಹುಟ್ಟಿದ್ದಿಲ್ಲ. ಒಟ್ಟು 2 ವರ್ಷ ಗರ್ಭಧಾರಣೆ ಮಾಡಿದ್ಲಂತೆ. 1 ವರ್ಷ ಆದ್ರೂ ಮಕ್ಕಳು ಹುಟ್ಟಿಲ್ಲ. ಇಲ್ಲಿ ಕುಂತಿ ದೇವಿ ತತ್ಕಾಲದಲ್ಲಿ ಯಮನನ್ನ ಆಹ್ವಾನ ಮಾಡಿದ್ಲು. ಆ ಕ್ಷಣದಲ್ಲಿ ಯುಧಿಷ್ಠಿರ ಹುಟ್ಟಿಬಿಟ್ಟ. ಎಷ್ಟು ಸಂಕಟ ಆಗ್ಲಿಲ್ಲ ಅವಳಿಗೆ. ನಿಜವಾಗೂ ಗಾಂಧಾರಿ ಒಳ್ಳೆಯವಳೆ. ಆದ್ರೆ ಒಳಗಡೆ ಪ್ರವೇಶ ಮಾಡಿದವರು ಯಾರು? ಕಲಿ ಮೊದಲಾಗಿರತಕ್ಕಂಥ ರಾಕ್ಷಸರು ಪ್ರವೇಶ ಮಾಡಿದ್ರಿಂದ, ಆ ಗರ್ಭದಲ್ಲೇ ಒಳಗೇ ಇದ್ದದ್ರಿಂದ ಅವಳ ಬುದ್ಧಿ ಕೆಟ್ಟು ಹೋಯಿತು. ಅದಶ್ಯತೇರ್ಷಯಾಚರಂ, ಅಸೂಯೆ ಉಂಟಾಯಿತು, ಹೊಟ್ಟೆ ಕಿಚ್ಚು ಬಂತು, ಬಹಳ ಮೈಯೆಲ್ಲ ಉರಿದೋಯ್ತಂತ ಅವಳಿಗೆ ಹೊಟ್ಟೆ ಕಿಚ್ಚಿನಿಂದ. ಬಭಂಜ ಗರ್ಭಮೇವಚ. ಎಷ್ಟು ಹೊಟ್ಟೆ ಕಿಚ್ಚು ಉಂಟಾಯಿತು ಅಂತಂದ್ರೆ 1 ವರ್ಷ ಆದ್ರೂ ಕೂಡ ಇನ್ನೂ ಮಗು ಹುಟ್ಟಿಲ್ಲ. ಅಲ್ಲಿ ಕುಂತಿಗೆ ಮಗು ಹುಟ್ಟಿ ಆಯ್ತು ಅಂತ ಹೇಳಿ ಒಂದು ಕಲ್ಲು ತಗೊಂಡು ತನ್ನ ಗರ್ಭಕ್ಕೆ ಕುಟ್ಟುಕೊಂಡರು, ಹೊಟ್ಟೆಗೆ ಗುದ್ದುಕೊಂಡು. ಇದು ಇನ್ನೂ ಹುಟ್ಟುತ್ತಾ ಇಲ್ವಲ್ಲ ಗರ್ಭ ಅಂತ. ಯಾವಾಗ ಆ ಕಲ್ಲಿನಿಂದ ಪ್ರಹಾರ ಮಾಡಿಕೊಂಡ್ಲು, ಆ ಗರ್ಭ ಪಿಂಡವೇ 100 ಹೋಳ ಕೆಳಗೆ ಬಿದ್ದೋಯ್ತು. ಸ್ವಗರ್ಭಪಾತನೇ ಕೃತೆ ತತಯಾ ಜಗಾಮ ಕೇಶವ. ಆವಾಗ ಶ್ರೀ ಪರಮಾತ್ಮ ವೇದವ್ಯಾಸ ದೇವರು ಅಲ್ಲಿಗೆ ಬಂದು ಹೇಳ್ತಾ ಇದ್ದಾರಂತೆ, ಎಂಥ ಕೆಲಸ ಮಾಡಿದ್ದೀನಿ, ಈ ರೀತಿ ಗರ್ಭಪಾತ ಮಾಡ್ಕೊಳ್ಳೋದೆ, ಇಷ್ಟು ಅಸೂಯೆ ಪಡೋದೆ ಯಾರಾದ್ರೂ? ಅವಳಿ ಕುಂತಿಗೆ ಮಗು ಆಯ್ತು ಅಂತಂದು ಕೂಡಲೇ ಕಲ್ಲು ತಗೊಂಡು ನಿನ್ನ ಹೊಟ್ಟೆಗೆ ಗುದ್ದುಕೊಂಡು ಆ ಗರ್ಭಪಿಂಡ ಕೆಳಗೆ ಬೀಳೋ ಹಾಗೆ ಮಾಡಿಕೊಂಡಿಯಲ್ಲ, ಎಂಥ ಕೆಲಸ ಮಾಡಿದಿ, ಇಷ್ಟು ಅಸೂಯೆ ಒಳ್ಳೇದಲ್ಲ ಅಂತ ಹೇಳಿ ಆ ಬಿದ್ದು ಹೋಳಾದಂಥ ಆ ಪಿಂಡಗಳನ್ನೆಲ್ಲ ಒಂದೊಂದು ತುಪ್ಪ ತುಂಬಿದಂಥ ಗಡಿಗೆಯಲ್ಲಿ ಇಟ್ರಂತೆ. ತುಪ್ಪ ತುಂಬಿಸಿ ಅದು ಹಾಳಾಗಬಾರದು, ಮಕ್ಕಳು ಹುಟ್ಲಿ ಅಂತ ವೇದವ್ಯಾಸ ದೇವರು ಬಂದು ಆ 100 ಪಿಂಡಗಳನ್ನ 100 ಗಡಿಗೆಯಲ್ಲಿ ತುಪ್ಪ ತುಂಬಿಸಿ ಅದನ್ನಿಟ್ಟು ಕಾಪಾಡಿದ್ರು. ಇನ್ನೂ ಒಂದು ಪಿಂಡ ಇತ್ತಂತೆ, ಇನ್ನೊಂದು ಗಡಿಗೆಯಲ್ಲಿ ಅದನ್ನು ಕೂಡ ಇಟ್ಟು. ಅದರಿಂದಲೇನೆ ಆ ಗಡಿಗೆಯಲ್ಲಿ ಆ ಪಿಂಡಗಳು ಬೆಳೆದು ಆನಂತರ ಕಾಲಾಂತರದಲ್ಲಿ ದಿನಕ್ಕೆ ಒಬ್ಬೊಬ್ಬರಂತೆ ಹುಟ್ಟಿದ್ರು. ದಿನಕ್ಕೆ ಒಂದೊಂದು ಗಡಿಗೆಯಿಂದ ಒಬ್ಬೊಬ್ಬ ಹುಟ್ಟಿದ. ಪಾಂಡುರಾಜನಾದ್ರೂ ಕೂಡ ನಮ್ಗೆ ಒಳ್ಳೆ ರೂಪವಂತ ಮಗ ಬೇಕು ಅಂತ ಹೇಳಿ ಯಾಕೆ ಅಪೇಕ್ಷೆ ಪಟ್ಟ? ಅದು ಯಾವಾಗ? ಯುಧಿಷ್ಠಿರ ಹುಟ್ಟಿದ ಮೇಲೆ, ಭೀಮ ಹುಟ್ಟಿದ ಮೇಲೆ, ಅರ್ಜುನ ಹುಟ್ಟಿದ ಮೇಲೆ ಪಾಂಡುರಾಜ ಅಪೇಕ್ಷೆ ಪಟ್ಟ. ನೋಡ್ಲಿಕ್ಕೆ ಸುಂದರನಾದಂತಹ ಒಬ್ಬ ಮಗ ಬೇಕು. ಇವರೆಲ್ಲ ಕುರೂಪಿಗಳಾಗಿದ್ರ? ಹಾಗಾದ್ರೆ ಮೊದಲು ಹುಟ್ಟಿದವರು ಸುಂದರ ಆಗಿದ್ದಿಲ್ವೋ ಅಂತ ಸಂದೇಹ ಬರ್ತದೆ. ಭೀಮಸೇನ ದೇವರು ಸುಂದರ ಅಲ್ವೇನು? ಮುಖ್ಯ ಪ್ರಾಣದೇವರು ಸುಂದರ ಅಲ್ವೇನು? ಹನುಮಂತನಿಗೆ ಸುಂದರ ಅಂತ ಹೆಸರಿತ್ತಂತೆ. ಸುಂದರ ಕಪಿ ಮುಖ್ಯ ಸ್ಯಾತ್. ಸುಂದರ ಅಂತ ಮುಖ್ಯ ಪ್ರಾಣದೇವರಿಗೆ, ಹನುಮಂತನಿಗೆ ಹೆಸರು ಸುಂದರಕಾಂಡ ಅಂತಲೇ ಹೆಸರಿಟ್ರು. ಹನುಮತ್ ಕಾಂಡ ಅಂತ ಇಡ್ಲಿಲ್ಲ, ಸುಂದರಕಾಂಡ ಅಂತ ಇಟ್ರು. ಹನುಮತ್ ಕಾಂಡ ಅಂತಲೂ ಕೆಲವು ಕಡೆ ಉಲ್ಲೇಖ ಇದೆ, ಆದ್ರೆ ಹೆಚ್ಚು ಪ್ರಸಿದ್ಧಿ ಇರೋದು ಸುಂದರಕಾಂಡ. ಯಾಕೆ? ಹನುಮಂತ ಅಷ್ಟು ಸುಂದರ ಅಂತ.
ಭೀಮಸೇನ ದೇವರು ಸುಂದರವಾಗಿದ್ದಿಲ್ವೇ ಅಂದ್ರೆ ಆಚಾರ್ಯ ಹೇಳ್ತಾರೆ, ಪಾಂಡುರಾಜನ ಅಪೇಕ್ಷೆ ಏನಿತ್ತು ಅಂತಂದ್ರೆ ಸುಂದರನಾದ ಮಗ ಬೇಕು ಅಂತ ಪಾಂಡುರಾಜನ ಅಪೇಕ್ಷೆ ಇದ್ದು ಲೋಕದೃಷ್ಟಿಯಿಂದ. ಭೀಮಸೇನ ದೇವರು ಶಾಸ್ತ್ರ ದೃಷ್ಟಿಯಿಂದ, ಜ್ಞಾನಿಗಳ ದೃಷ್ಟಿಯಿಂದ ಪರಮ ಸುಂದರರು. ದ್ರೌಪದಿ ದೇವಿಗೆ ಭೀಮಸೇನ ದೇವರು ಪರಮ ಸುಂದರರಾಗೆ ಕಾಣಿಸ್ತಾ ಇದ್ರು. ಯಾಕೆ ಅಂದ್ರೆ 32 ಸಲ್ಲಕ್ಷಣಗಳಿತ್ತು. ಲೋಕದಲ್ಲಿ ಸುಂದರ ಅಂತ ಲಕ್ಷಣ ಇದ್ದವರಿಗೆ ಹೇಳೋದಿಲ್ಲಂತೆ. ಏನೋ ಒಂದು ಆಕರ್ಷಣೆ ಇದ್ರೆ, ಅಟ್ರಾಕ್ಷನ್ ಇದ್ರೆ ಅದಕ್ಕೆ ಸುಂದರ ಅಂದ್ಬಿಡ್ತಾರೆ. ಯಾವುದೋ ಒಂದು ರೀತಿಯಲ್ಲಿ ಆಕರ್ಷಣೆ ಮಾಡಿಕೊಂಡು ಬಿಟ್ರೆ ಅವರು ಸುಂದರರಾಗಿ ಕಾಣಿಸ್ತಾರೆ ಲೋಕದಲ್ಲಿ. ಆದ್ರೆ ನಿಜವಾಗಿಯೂ ಶಾಸ್ತ್ರದ ಪ್ರಕಾರ 32 ಲಕ್ಷಣ ಇದ್ದವರು ಸುಂದರ. ಇವತ್ತಿಗೂ ಲೋಕದಲ್ಲಿ ಹೇಳೋದುಂಟು, ತುಂಬಾ ಲಕ್ಷಣವಾಗಿದ್ದಾನೆ ಅಂತ ಕೆಲವರು ಹೇಳ್ತಾರೆ. ಲಕ್ಷಣವಾಗಿರೋದು ಬೇರೆ, ಸುಂದರವಾಗಿರೋದು ಬೇರೆ, ಇನ್ನೊಬ್ಬರನ್ನ ಆಕರ್ಷಣೆ ಮಾಡೋದು ಬೇರೆ. ಎಷ್ಟೋ ಜನ ಅಸುರ ಸ್ತ್ರೀಯರು ಕೂಡ, ಅವಲಕ್ಷಣ ಇದ್ದವರು ಕೂಡ ಇನ್ನೊಬ್ಬರಿಗೆ ಆಕರ್ಷಕವಾಗುವ ಹಾಗೆ ನಡ್ಕೊಂಡು ಬಿಡ್ತಾರೆ. ಲೋಕದಲ್ಲಿ ಸುಂದರ ಅಂತ ಯಾರನ್ನು ಕರೀತಾರೆ ಅಂತಂದ್ರೆ, ಬಹಳ ಕೋಮಲಾಂಗನಾಗಿ, ಚಿಗುರಿನಂತೆ ಕೋಮಲಾಂಗನಾಗಿ ಆಕರ್ಷಕನಾಗಿದ್ ಬಿಟ್ರೆ ಮೈಯೆಲ್ಲ ಮೃದುವಾಗಿ ಮೈ ಇತ್ತು ಅಂತಂದ್ರೆ ಅವರನ್ನು ಸುಂದರ ಅಂತ ಕರೀತಾರೆ. ಆದರೆ ಭೀಮಸೇನ ದೇವರು ಲೋಕದೃಷ್ಟಿಯಿಂದ ಈ ರೀತಿ ಕೋಮಲಾಂಗರಾಗಿದ್ದಿಲ್ಲಂತೆ, ವಜ್ರಕಾಯರಾಗಿದ್ರು. ಭೀಮ ಮತ್ತು ಅರ್ಜುನ ಲೋಕದೃಷ್ಟಿಯಿಂದ ವಜ್ರಕಾಯರು. ಆದರೆ ಮುಖ್ಯ ಪ್ರಾಣದೇವರಿಗೆ ಭೀಮನಾಗಿ ವಜ್ರಕಾಯನಾಗ್ಲಿಕ್ಕೂ ಬರ್ತಿತ್ತು, ಇನ್ನೊಂದು ಕೋಮಲಾಂಗ ಆಗ್ಲಿಕ್ಕೂ ಬರ್ತಿತ್ತಂತವ್ರು. ಎರಡೂ ರೂಪ ಇತ್ತು. ಕೋಮಲಾಂಗರಾಗಿ ಮುಖ್ಯ ಪ್ರಾಣದೇವರು ನಕುಲನಲ್ಲಿ ಸೇರಿದ್ರು. ಆದ್ರಿಂದ ನಕುಲ ರೂಪವಂತ, ಶೃಂಗಾರ ರೂಪ ಅಂತ ಲೋಕದಲ್ಲಿ ಪ್ರಸಿದ್ಧಿ. ವಜ್ರಕಾಯರಾಗಿ ಭೀಮಸೇನ ದೇವರಿದ್ರು. ಆದ್ರೆ ಅದೇ ಭೀಮಸೇನ ದೇವರು ದ್ರೌಪದಿ ದೇವಿ ಜೊತೆಗೆ ಸಂಸಾರ ಮಾಡುವಾಗ ಅಷ್ಟೇ ಕೋಮಲಾಂಗರು ಆಗಿರ್ತಿದ್ರಂತ. ಅವರ ಅಂಗ ಕೋಮಲವೂ ಆಗಿತ್ತು, ವಜ್ರಕಾಯನೂ ಆಗಿತ್ತಂತ. ಅಂಥ ಶಕ್ತಿ ಮುಖ್ಯ ಪ್ರಾಣದೇವರಿಗಿದೆ. ಆದ್ರೆ ಭೀಮಸೇನ ದೇವರಲ್ಲಿ ಸಕಲ ಲಕ್ಷಣಗಳಿತ್ತು. ಅದು ದ್ವಾತ್ರಿಂಶಲ್ ಲಕ್ಷಣೋಪೇತಮಗ್ರಂ ಅಪ್ರಾಕೃತಾನಂತು ಮನೋಹರಂ ಯದ್ರೂಪಂ. ಅಪ್ರಾಕೃತರು ಅಂದ್ರೆ ಜ್ಞಾನಿಗಳು, ವಿವೇಕಿಗಳು 32 ಸಲಕ್ಷಣ ಇದ್ದದ್ದನ್ನ ಸುಂದರ ಅಂತ ಕರೀತಾರೆ. ಅದು ಭೀಮಸೇನ ದೇವರಿಗಿತ್ತು. ಅಗ್ನಿಜನರ ದೃಷ್ಟಿಯಲ್ಲಿ ಕೋಮಲಾಂಗರನ್ನು ಸುಂದರ ಅಂತ ಕರೀತಾರೆ. ಅದು ನಕುಲನಲ್ಲಿ ಆ ರೀತಿಯ ರೂಪದಿಂದ ಮುಖ್ಯ ಪ್ರಾಣದೇವರು ಆವೇಶರಾಗಿದ್ದರು. ಅಷ್ಟು ಹೇಳಿದ ಕೂಡಲೇ ಭೀಮ ಸುಂದರ ಅಲ್ಲ ಅಂತ ಮಾತ್ರ ಯಾರು ಭಾವಿಸಬಾರದು. ನಕುಲನಿಗಿಂತ ವಿಶೇಷವಾದ ಸಲ್ಲಕ್ಷಣಗಳು ಭೀಮಸೇನ ದೇವರಲ್ಲಿತ್ತು. ಹೀಗೆ ಪಂಚಪಾಂಡವರು ಹುಟ್ಟಿದ್ದಾರೆ. ಈ ಪಂಚಪಾಂಡವರು ಯಾರು ಅಂತಂದ್ರೆ, ಈಗ 7ನೇ ಮನ್ವಂತರ ನಡೀತಾ ಇದೆ. ಈ 7 ಮನ್ವಂತರಗಳಲ್ಲಿ ಒಂದು ಮನ್ವಂತರ ಬಿಟ್ರೆ ಈ 5 ಜನ ಪಾಂಡವರು ಒಂದೊಂದು ಮನ್ವಂತರದಲ್ಲಿ ಇಂದ್ರ ಪದವಿಯಲ್ಲಿ ಆಳಿದವರು. ಸ್ವರ್ಗಲೋಕದಲ್ಲಿ ಇಂದ್ರ ಪದವಿಯಲ್ಲಿ ಕೂತುಕೊಂಡು ಆಳಿದಂಥ ಅತೀತ ಇಂದ್ರರೇ ಈವಾಗ ಪಂಚಪಾಂಡವರಾಗಿದ್ದಾರೆ. ಅದರಲ್ಲಿ ಒಂದು ಮೊದಲನೇ ಮನ್ವಂತರಕ್ಕೆ ಪ್ರತಿಯೊಂದು ಮನ್ವಂತರದಲ್ಲಿ ಒಬ್ಬೊಬ್ರು ಇಂದ್ರ ಅಂತ ಬರ್ತಾರೆ. ಇಂದ್ರ ಪದವಿ ಅದು. ಆ ಪದವಿಯಲ್ಲಿ ಒಂದು ಮನ್ವಂತರ ಕಾಲ ಅವರು ಇಂದ್ರ ಪದವಿಯಲ್ಲಿ ಕೂತ್ಕೊಂಡು ಆಳಬೇಕು. 2ನೇ ಮನ್ವಂತರಕ್ಕೆ ಮತ್ತೊಬ್ಬ ಇಂದ್ರ ಬರ್ತಾನೆ, ಮತ್ತೊಬ್ಬ ಮನು ಬರ್ತಾನೆ, ಸಪ್ತರ್ಷಿಗಳು ಬೇರೆಯವರು ಬರ್ತಾರೆ. ಪ್ರತಿ ಮನ್ವಂತರಕ್ಕೆ ಇಂದ್ರ, ಮನು, ಸಪ್ತರ್ಷಿಗಳು, ಭಗವದ್ ರೂಪ ಎಲ್ಲ ಬದಲಾಗ್ತಾ ಹೋಗ್ತದೆ. ಮೊದಲನೇ ಮನ್ವಂತರದ ಇಂದ್ರ ಯಾರು ಅಂತಂದ್ರೆ ಶ್ರೀಕೃಷ್ಣ. ಪಾಂಡವರ ಜೊತೆಗಿದ್ದಂಥ ಕೃಷ್ಣನೇ ಯಜ್ಞ ಅನ್ನೋ ನಾಮದಿಂದ, ಯಜ್ಞ ಅನ್ನೋ ಹೆಸರಿನಿಂದ ಇಂದ್ರ ಪದವಿಯಲ್ಲಿದ್ದ ಮೊದಲನೇ ಮನ್ವಂತರದಲ್ಲಿ. 2ನೇ ಮನ್ವಂತರದ ಇಂದ್ರ ಯಾರು ಅಂದ್ರೆ 2ನೇ ಮನ್ವಂತರದ ಇಂದ್ರ ಭೀಮಸೇನ ದೇವರು. ರೋಚನ ಅನ್ನೋ ಹೆಸರಿನಿಂದ ಭೀಮಸೇನ ದೇವರು ಇಂದ್ರ ಪದವಿಯಲ್ಲಿತ್ತು 2ನೇ ಮನ್ವಂತರದಲ್ಲಿ. 3ನೇ ಮನ್ವಂತರದ ಇಂದ್ರ ಯುಧಿಷ್ಠಿರ. ಧರ್ಮರಾಜ ಯುಧಿಷ್ಠಿರನೇ 3ನೇ ಮನ್ವಂತರದಲ್ಲಿ ಇಂದ್ರ ಪದವಿಯನ್ನು ಆಳಿದವನು. ಯಮದೇವರು 3ನೇ ಮನ್ವಂತರದ ಇಂದ್ರ. ವಾಯುದೇವರು 2ನೇ ಮನ್ವಂತರದ ಇಂದ್ರ. ಒಟ್ಟು ಇಂದ್ರ ಪದವಿಯಲ್ಲಿ ಪರಮಾತ್ಮ, ವಾಯುದೇವರು, ಯಮ ಯಾರು ಬೇಕಾದ್ರೂ ಕೂಡಬಹುದು. ಹೀಗೆ ಮೊದಲನೇ ಮನ್ವಂತರದಲ್ಲಿ ಪರಮಾತ್ಮ, 2ನೇ ಮನ್ವಂತರದಲ್ಲಿ ವಾಯು, 3ನೇ ಮನ್ವಂತರದಲ್ಲಿ ಯಮದೇವರು ಅಂದ್ರೆ ಧರ್ಮರಾಜ, 4ನೇ ಮನ್ವಂತರದಲ್ಲಿ ನಾಸತ್ಯ, 5ನೇ ಮನ್ವಂತರದಲ್ಲಿ ದಸರಾ ಅಶ್ವಿನಿ ದೇವತೆಗಳು. ನಾಸತ್ಯ ದಸರರು ಕ್ರಮವಾಗಿ 4, 5ನೇ ಮನ್ವಂತರದಲ್ಲಿ ಇಂದ್ರ ಪದವಿಯಲ್ಲಿದ್ದು ಸ್ವರ್ಗಲೋಕ ಆಳಿದವರು. 6 ಮತ್ತು 7ನೇ ಮನ್ವಂತರದಲ್ಲಿ ಒಬ್ಬನೇ, 2 ಮನ್ವಂತರಕ್ಕೆ ಒಬ್ಬನೇ, ಪುರಂದರ ಅಂತ ಒಬ್ಬನೇ, ಅವನೇ ಅರ್ಜುನ. ಶಚೀಪತಿಯಾದ ಪುರಂದರ 2 ಮನ್ವಂತರದಲ್ಲಿ ಇಂದ್ರ ಪದವಿಯಲ್ಲಿದ್ದ, ಅವನ ಅರ್ಜುನನಾಗಿ ಅವತಾರ ಮಾಡಿದ. ಹಾಗಾದ್ರೆ ಮೊದಲು ಹುಟ್ಟಿದ ಯುಧಿಷ್ಠಿರ 3ನೇ ಮನ್ವಂತರದ ಇಂದ್ರ, ಅನಂತರದ ಭೀಮ 2ನೇ ಮನ್ವಂತರದ ಇಂದ್ರ, ಅನಂತರ ಹುಟ್ಟಿದ ಅರ್ಜುನ 6, 7ನೇ ಮನ್ವಂತರದ ಇಂದ್ರ, ಅನಂತರ ಹುಟ್ಟಿದಂಥ ನಕುಲ ಮತ್ತು ಸಹದೇವರು 4, 5ನೇ ಮನ್ವಂತರಕ್ಕೆ ಅವರು ಇಂದ್ರ ಪದವಿಯಲ್ಲಿ ಆಳಿದಂಥವರು. ಹೀಗೆ ಪಂಚಪಾಂಡವರು ಹಿಂದೆ ಅತೀತ ಮನ್ವಂತರಗಳಲ್ಲಿ ಇಂದ್ರ ಪದವಿಯಲ್ಲಿ ಆಳಿದಂಥವರು. ಸ್ವರ್ಗಲೋಕದ ರಾಜರು ಇವಾಗ ಭೂಮಿಯಲ್ಲಿ ಪಾಂಡವರಾಗಿ ಹುಟ್ಟಿದ್ದಾರೆ. ಸ್ವರ್ಗಲೋಕದ ರಾಜರು, ಸ್ವರ್ಗಲೋಕದ ಇಂದ್ರರವರು, ಆದ್ರೆ ಭೂಮಿಯಲ್ಲಿ ಹುಟ್ಟಿದ್ರು. ಎಂತೆಂಥ ದುರವಸ್ಥೆ ಆಯ್ತು ಪಾಂಡವರಿಗೆ. ಯಾಕೆ ಅಂತಂದ್ರೆ
ಇದೆಲ್ಲ ಮೊದಲೇ ಕುಂತಿದೇವಿ ಹೇಳಿದಂತೆ ಪರಲೋಕಕ್ಕೆ ಏನು ವಿಘ್ನ ಆಗದೆ ಇದ್ರೂ ಕೂಡ ನಿಯೋಗ ಪದ್ಧತಿಯಿಂದ ಗಂಡನನ್ನ ಅತಿಕ್ರಮಣ ಮಾಡಿ ಬೇರೆಯವರಿಂದ ಮಕ್ಕಳನ್ನು ಪಡೆದ್ರೆ ಸ್ವಲ್ಪ ವಿಪತ್ತನ್ನು ಅನುಭವಿಸಬೇಕಾಗ್ತದೆ ಅಂತ ಹೇಳಿದ್ಲು. ಊರು ಅತೀತ ಇಂದ್ರರೇ ಪಾಂಡವರಾಗಿ ಹುಟ್ಟಿದಾಗ ವನವಾಸ ಇತ್ಯಾದಿಗಳೆಲ್ಲ ಅವರಿಗೂ ಬಂತು, ಕುಂತಿಗೂ ಕ್ಲೇಶ ಆಯಿತು. ಇದೆಲ್ಲ ಪತಿಯನ್ನ ಮೀರಿದ್ದಕ್ಕಾದಂಥ ಒಂದು ಇಹಲೋಕದ ವಿಪತ್ತು ಅಂತಾರೆ. ಪಾರಲೌಕಿಕವಾಗಿ ಏನಾಗುವುದಿಲ್ಲ. ಕ್ರಮಾತ್ ಸಂಸ್ಕಾರಾನ್ ಕ್ಷತ್ರಿಯಾಣಾಮವಾಪ್ಯ ತೇ ವರ್ಧಂತ ಸ್ವತವಸೋ ಮಹಿತ್ವನಾ ಸರ್ವೇ ಸರ್ವಜ್ಞಾಃ ಸರ್ವಧರ್ಮೋಪಪನ್ನಾಃ ಸರ್ವೇ ಭಕ್ತಾಃ ಕೇಶವೇತ್ಯಂತ ಯುಕ್ತಾಃ. ಎಲ್ಲರೂ ಕ್ಷತ್ರಿಯರ ಸಂಸ್ಕಾರವನ್ನ ಪಡೆದರು. ಒಳ್ಳೆ ಮಹಿಮಾಶಾಲಿಗಳಾಗಿ, ಸರ್ವಜ್ಞರಾಗಿ, ಧರ್ಮಿಷ್ಠರಾಗಿ ಪಂಚಪಾಂಡವರು ಬೆಳೀತಾ ಇದ್ರು. ಅಲ್ಲೇ ಹಿಮಾಲಯದಲ್ಲೇ ಬೆಳೀತಾ ಇದ್ರು. ಆವಾಗ ಅರ್ಜುನನಿಗೆ 14 ವರ್ಷ ಆಗಿದೆ. ಅರ್ಜುನನಿಗೆ 14 ವರ್ಷ ಆಗೋ ತನಕ ಎಲ್ಲರೂ ಹಿಮಾಲಯದಲ್ಲೇ ಪಾಂಡುಕೇಶ್ವರದಲ್ಲೇ ಇದ್ರು. ಆವಾಗ ಕೃಷ್ಣ ತನ್ನ ಬಾಲಲೀಲೆಗಳನ್ನೆಲ್ಲ ತೋರಿಸಿ ಕಂಸನ ವಧೆ ಮಾಡಿ ಗುರುಕುಲ ವಾಸ ಮಾಡಿ ಗುರುದಕ್ಷಿಣೆಯನ್ನೂ ಕೂಡ ಕೊಟ್ಟು ಜರಾಸಂಧನ ಜೊತೆಗೆ ಅನೇಕ ಬಾರಿ ಯುದ್ಧ ಮಾಡಿ ಜರಾಸಂಧನ ಪರಾಜಯವನ್ನೂ ಮಾಡಿದ್ದ. ಹೆಚ್ಚು ಕಡಿಮೆ ಅರ್ಜುನನಿಗೂ ಕೃಷ್ಣನಿಗೂ ಒಂದೇ ವಯಸ್ಸು. ಅರ್ಜುನನಿಗೆ 14 ವರ್ಷ ಅಂದ್ರೆ ಅಷ್ಟೊತ್ತಿಗೆ ಕೃಷ್ಣನಿಗೂ ಕೂಡ 14.5 ವರ್ಷ ಅಂತ ಇಟ್ಕೊಳ್ರಿ. ಅಷ್ಟರಲ್ಲಿ ಅವನು ಕಂಸ ವಧೆ ಮಾಡಿ ಆಯಿತು. ಜರಾಸಂಧನ ಪರಾಭವ, ಜರಾಸಂಧನ ಸೋಲಿಸಿದ್ದು ಇಷ್ಟೆಲ್ಲ ಆಗಿತ್ತು. ಅರ್ಜುನನಿಗೆ 14 ವರ್ಷ. ಆವಾಗ ಪಾಂಡುಕೇಶ್ವರದಲ್ಲಿ ಅರ್ಜುನನ ಹುಟ್ಟಿದಬ್ಬ ಬಂದಿದೆ. ಒಂದು ದಿವಸ ಫಾಲ್ಗುಣ ಮಾಸ ಅರ್ಜುನನ ಹುಟ್ಟಿದಬ್ಬ ಬಂದಿತ್ತು. ವರ್ಧತ್ಸು ಪಾಂಡುತನಯೇಷು ಚತುರ್ದಶಂತು ಜನ್ಮರ್ಕ್ಷಮಾಸತನಯಸ್ಯ ಸಹಸ್ರದೃಷ್ಟೇ ಪ್ರತ್ಯಾಬ್ದಿಕಂ ಮುನಿಗಣಾನ್ ಪರಿವೇಶಯಂತಿ ಕುಂತಿ ತದಾಸ ಬಹುಕಾರ್ಯ ಪರಾನ ಯಜ್ಞ. ಅರ್ಜುನನಿಗೆ 14ನೇ ವರ್ಷದ ಹುಟ್ಟಿದಬ್ಬ ಅಂದ್ರೆ ಆವಾಗ ಯುಧಿಷ್ಠಿರನಿಗೆ 16 ವರ್ಷ, ಭೀಮನಿಗೆ 15 ವರ್ಷ, ಅರ್ಜುನನಿಗೆ 14 ವರ್ಷ, ನಕುಲ ಸಹದೇವರಿಗೆ 13 ವರ್ಷ. ಅಲ್ಲಿ ತನಕ ಅವರು ಪಾಂಡುಕೇಶ್ವರದಲ್ಲಿದ್ದರು. ಅವತ್ತು ಅರ್ಜುನನ ಹುಟ್ಟಿದಬ್ಬದ ದಿವಸ ಸುತ್ತಮುತ್ತಲಿನ ಮುನಿಗಳನ್ನೆಲ್ಲ ಭೋಜನಕ್ಕೆ ಕರೆದಿದ್ದಾರೆ. ಅಲ್ಲೇ ಹುಟ್ಟಿದಬ್ಬ ಆಚರಣೆ ಮಾಡೋಣ ಅಂತ ಊಟಕ್ಕೆ ಕರೆದಿದ್ರು. ಅವರಿಗೆಲ್ಲ ವ್ಯವಸ್ಥೆ ಮಾಡಬೇಕು. ಪಾಂಡುರಾಜನ ಹಿರಿಯ ಮಡದಿ ಕುಂತಿದೇವಿ ಆದ್ರಿಂದ ಆ ವ್ಯವಸ್ಥೆಯಲ್ಲಿ ತೊಡಗಿದ್ದಾಳೆ. ಬ್ರಾಹ್ಮಣರು ಬಂದಿದ್ದಾರೆ, ಊಟ ಆಗಬೇಕು, ಅಡಿಗೆ ಆಗಬೇಕು, ಅದೆಲ್ಲ ಏರ್ಪಾಟಿನಲ್ಲಿ ತೊಡಗಿದ್ದಾಳೆ. ಮಾದ್ರಿ ಅವಳು 2ನೇ ಸೊಸೆ, ಹೆಚ್ಚು ಜವಾಬ್ದಾರಿ ಇಲ್ಲ ಅಂತ ಸ್ವಲ್ಪ ಫ್ರೀ ಆಗಿರ್ತಿದ್ಲಂತೆ ಮಾದ್ರಿ. ಎಲ್ಲೋ ಆ ಕಡೆ ಮೊದಲೇ ಬೆಟ್ಟ ಕಾಡು ಸುತ್ತಮುತ್ತಲು ಆ ಕಡೆ ಹೋಗಿದ್ದಾಳೆ. ಅದೇ ಹೊತ್ತಿಗೆ ಒಳ್ಳೆ ತಂಪಾದ ಗಾಳಿ ಬೀಸ್ತಂತೆ. ಹುಮ್ಸ್ಕೋ ಕೀಲ ಕುಲಿತ ಫುಲ್ಲವನಂದ ದರ್ಶ. ಒಳ್ಳೆ ಚಿಗುರುಗಳೆಲ್ಲ ಚಿಗುರಿತ್ತು ಉದ್ಯಾನವನದಲ್ಲಿ, ಸುತ್ತಮುತ್ತಲು ಕಾಡಿನಲ್ಲಿ ತಂಗಾಳಿ ಬೀಸ್ತು. ಇದರಿಂದ ಪಾಂಡುರಾಜನ ಮೇಲೆ ಸ್ವಲ್ಪ ಪರಿಣಾಮ ಆಯ್ತು. ಆ ಭೋಜನದ ವ್ಯವಸ್ಥೆ ಅದರಲ್ಲಿ ಕುಂತಿ ತೊಡಗಿದಾಗ ಪಾಂಡುರಾಜನು ಆ ಕಡೆ ಹೊರಗೆ ಬಂದಿದ್ದಾನೆ. ತತ್ಕಾಲ ಏವ ನೃಪತಿ ಸಹ ಮಾದ್ರವತ್ಯ, ಮಾದ್ರವತಿ ಜೊತೆಗೆ ಹೊರಗೆ ಬಂದಿದ್ನಂತ. ಪುಂಸ್ಕೋ ಕಿಲ ಕುಲಿತ ಕುಲಿತ ಫುಲ್ಲವನಂದ ದರ್ಶ. ಚೆನ್ನಾಗಿ ಚಿಗಿರಿದಂಥ ಆ ತೋಟವನ್ನು ನೋಡಿದ, ಗಿಡಗಳನ್ನೆಲ್ಲ ನೋಡಿದ. ತಸ್ಮಿನ್ ವಸಂತ ಪವನ ಸ್ಪರ್ಶೈಧಿ ತಸ್ಸಹ, ವಸಂತ ಮಾರುತವೂ ಕೂಡ ಬೀಸಿಬಿಡ್ತಂತೆ. ವಸಂತ ಮಾರುತ ಅಂದಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಸೌರಮಾನ ಪದ್ಧತಿಯಿಂದ ಸ್ವಲ್ಪ ಮುಂಚೆನೆ ವಸಂತ ಋತು ಪ್ರಾರಂಭ ಆಗ್ತದೆ ಅಂತಲೂ ಕೂಡ ಬರೀತಾರೆ. ಫಾಲ್ಗುಣ ಕೊನೆಯದ್ದು, ಮಾಘ ಫಾಲ್ಗುಣ ಆದ್ಮೇಲೆ ಮುಗಿತು, ಆಮೇಲೆ ಚೈತ್ರನೇ. ಆದ್ರೆ ಸೌರಮಾನದ ಪ್ರಕಾರ ಒಂದು 15 ದಿವಸ ಮುಂಚಿತವಾಗಿಯೇ ವಸಂತ ಋತು ಬರ್ತದಂತೆ. ಆದ್ದರಿಂದ ಆಚಾರ್ಯರು ತಸ್ಮಿನ್ ವಸಂತ ಪವನ ಸ್ಪರ್ಶೈಧಿ ತಸ್ಸಹ ಕಂದರ್ಪ ಮಾರ್ಗಣ ವಶಂ ಸಹಸಾ ಜಗಾಮ. ಆ ತೋಟ, ಆ ಕಾಡು, ಆ ಗಾಳಿ ಇವೆಲ್ಲದರ ಪರಿಣಾಮ ಅಷ್ಟೊತ್ತಿಗೆ ಸರಿಯಾಗಿ ಮನ್ಮಥನ ಬಾಣ ಪ್ರಯೋಗನೂ ಆಯಿತು. ಕಾಮಬಾಣ ಪೀಡಿತನಾಗಿದ್ದ ಪಾಂಡು ಚಕ್ರವರ್ತಿ ಆ ಕಾಮಾವೇಶದಲ್ಲಿ ಅವನಿಗಿದ್ದ ಶಾಪ ಏನಿತ್ತು ಅದೆಲ್ಲ ಮರೆತು ಬಿಟ್ಟ. ಮಾದ್ರವತಿಯೊಂದಿಗೆ ತಾನು ರತಿಕ್ರೀಡೆಯಲ್ಲಿ ತೊಡಗಿದ. ಜಗ್ರಾಹತಾಮಥತಯ ರಮಮಾಣ ಏವ ಯಾತೋ ಯಮಸ್ಯ ಸದನಂ ಹರಿಪಾದ ಸಂಗೀ. ಅರ್ಜುನನ ಹುಟ್ಟಿದ ಹಬ್ಬ ಈ ಒಂದು ಮೃತ್ಯುತಿಥಿ ಆಗೋಯ್ತು. ಅವತ್ತು ಪಾಂಡುರಾಜಂದು ಮರಣ ತಿಥಿನೇ ಆಗಿಬಿಡ್ತು ಅರ್ಜುನನ ಹುಟ್ಟಿದ ಹಬ್ಬದ ದಿವಸ. ಕುಂತಿ ಆ ಕಡೆ ಜವಾಬ್ದಾರಿಯಿಂದ ಒಳಗಡೆ ತೊಡಗಿದಾಗ ಇವರಿಬ್ಬರು ಪಾಂಡು ಮತ್ತು ಮಾದ್ರಿ ಹೊರಗಡೆ ಬಂದಾಗ ಕಾಮಬಾಣ ಪೀಡಿತನಾಗಿ ಅವಳನ್ನು ಹಿಡ್ಕೊಂಡ, ಮರಣನೇ ಹೊಂದಿಬಿಟ್ಟ. ಕಿಂದಂ ಋಷಿಗಳು ಹಾಗೆ ಶಾಪ ಕೊಟ್ಟಿದ್ದು. ಜಿಂಕೆಯ ರೂಪದಲ್ಲಿದ್ದಾಗ, ನಾನು ಗ್ರಾಮ್ಯ ಕರ್ಮಾಸಕ್ತನಾಗಿದ್ದಾಗ ನನಗೆ ಆ ರತಿ ಕಾಲದಲ್ಲೇನೆ ಬಾಣ ಬಿಟ್ಟದ್ರಿಂದ ನಿನಗೆ ಹಾಗೇ ಮರಣ ಆಗಲಿ ಅಂತ
ಶಾಪ ಕೊಟ್ಟಿದ್ರು. ಆ ಶಾಪದಿಂದ ಆ ಮಾದ್ರಿಯ ಸ್ಪರ್ಶ ಮಾಡಿ ಅವನು ಮಾದ್ರಿಯನ್ನು ಗ್ರಹಣ ಮಾಡಿದ ಕೂಡಲೇ ಸತ್ತೇ ಹೋಗಿಬಿಟ್ಟ ಪಾಂಡುಚಕ್ರ ಅಂತ ಕಥೆ ಹೇಳಿದ್ರು. ಇಲ್ಲೊಂದು ಅಪೂರ್ವವಾದ ನಿರ್ಣಯ ಹೇಳ್ತಾರೆ ಮಧ್ವಾಚಾರ್ಯ. ಸ್ವಲ್ಪ ತಾರತಮ್ಯ ಗೊತ್ತಿದ್ದವರಿಗೆ ಒಂದು ದೊಡ್ಡ ಸಂದೇಹ ಬರ್ತದೆ. ಇಲ್ಲಿ ಪಾಂಡುರಾಜ ಮೂಲ ರೂಪದಲ್ಲಿ ಯಾರು? ಅದಕ್ಕೆ ಆಚಾರ್ಯದನ್ನೆಲ್ಲ ವಿವೇಚನೆ ಮಾಡಿ ಮೊದಲೇ ಹೇಳಿದ್ದಾರೆ. ಪಾಂಡುರಾಜ ಯಾರು ಮೂಲ ರೂಪದಲ್ಲಿ? ವರಾವಹ ಅನ್ನುವಂಥ ಮರುದ್ದೇವತೆ. 49 ಜನ ಮರುದ್ದೇವತೆಗಳಿದ್ದಾರೆ. ಅದರಲ್ಲಿ ಪರಾವಹ ಅನ್ನೋ ಮರುದ್ದೇವತೆ ದೇವತಾ ಕಕ್ಷೆಯಲ್ಲಿ 18ನೇ ಕಕ್ಷೆಯಲ್ಲಿ ಬರ್ತಾನೆ. 18ನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ದೇವತೆ ಪಾಂಡು ಚಕ್ರವರ್ತಿ ಅಂದ್ರೆ ಪರಾವಹ ಅನ್ನೋ ಮರುದ್ದೇವತೆ. ಹಿಂದಮ ಋಷಿಗಳು ಅವರೊಬ್ರು ಸಾಧಾರಣ ಋಷಿಗಳು. ಈ ಸಪ್ತ ಋಷಿಗಳಲ್ಲಿ ಒಬ್ಬರೂ ಅಲ್ಲ, ವಶಿಷ್ಠಾದಿಗಳಲ್ಲಿಯೂ ಸೇರಿಲ್ಲ. ಅಂಥ ಋಷಿಗಳು ಕೆಂದಮರು. ದೇವತಾ ಗಣ ಎಲ್ಲ ಆದ್ಮೇಲೆ ಬರೋದು ಋಷಿ ಕಕ್ಷೆ. ಅಂಥದ್ದು ಯಾರೋ ಒಬ್ಬ ಋಷಿ ಕಕ್ಷೆಗೆ ಸೇರಿದಂಥ ಋಷಿ ಶಾಪ ಕೊಟ್ರೆ ಆ ಶಾಪ ಪರಾವಹ ಅನ್ನೋ 18ನೇ ಕಕ್ಷೆಯಲ್ಲಿರ್ತಕ್ಕಂಥ ಮರುದೇವತೆಗೆ ಆ ಶಾಪ ಅಂಟುತ್ತೇನೋ ಅಂತ ಪ್ರಶ್ನೆ. ಅದು ಹೇಗೆ ಅಂಟ್ಲಿಕ್ಕೆ ಸಾಧ್ಯ? ಆ ಶಾಪ ಹೇಗೆ ತಗುಲ್ತದೆ? ಆ ಶಾಪದ ಪ್ರಭಾವದಿಂದ ಪಾಂಡುರಾಜ ಸಾಯೋದು ಅಂದ್ರೆ ಏನರ್ಥ? ತಾರತಮ್ಯಕ್ಕೆಲ್ಲ ಭಂಗ ಬಂದು ಹೋಯ್ತು ಅಂತ ಅನಿಸ್ತದೆ. ಅಧಮರ ಶಾಪ ಉತ್ತಮರಿಗೇನು ನಡೆಯೋದಿಲ್ಲ. ಅದು ಬಹಳ ಕೆಳಗಿದ್ದಾರೆ. ದೇವತೆನೇ ಅಲ್ಲ, ಕಿಂದಮ ಒಬ್ಬ ಋಷಿ 18ನೇ ಕಕ್ಷೆಯಲ್ಲಿರ್ತಕ್ಕಂಥ ದೇವತೆಗೆ ಶಾಪ ಕೊಟ್ಟರೆ ಆ ಶಾಪದಿಂದ ಪಾಂಡುರಾಜ ಸಾಯ್ತಾನೇನು? ಮಹಾಭಾರತದ ಮೇಲೆ ಬರತಕ್ಕಂಥ ಒಂದು ಪ್ರಶ್ನೆ. ತಾರತಮ್ಯ ಸಿದ್ಧಾಂತ ಇಟ್ಟುಕೊಂಡವರು ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗ್ತದೆ. ಆಚಾರ್ಯರು ಹೇಳ್ತಾರೆ ಅದು ಗೌಣ ಕಾರಣ. ಹಿಂದಮ ಋಷಿಗಳ ಶಾಪ ಕಾರಣನೇ ಅಲ್ಲ. ಮೇಲ್ನೋಟಕ್ಕೆ ಎಲ್ರಿಗೂ ಹಾಗನಿಸ್ತದೆ ಶಾಪ ಬಂದಿತ್ತು ಅಂತ. ನಿಜವಾಗಿಯೂ ಪಾಂಡುರಾಜನಿಗೆ ಇನ್ನೊಂದು ದೊಡ್ಡ ಶಾಪ ಇತ್ತಂತೆ. 4 ಶಾಪ ಇತ್ತಂತೆ ಪಾಂಡುರಾಜನಿಗೆ. ಅದು ಪರಾವಹ ಅನ್ನೋ ಮರುದೇವತೆ ಆಗಿದ್ದಾಗಲೇ ಇತ್ತದು, ಪಾಂಡುರಾಜನಾದಾಗಲ್ಲ. ಪರಾವಹ ಪಾಂಡುವಾಗಿ ಹುಟ್ಟಿದ ಮೇಲೆ ಬಂದದ್ದು ಕಿಂದಮರ ಶಾಪ. ಪರಾವಹನಾಗಿದ್ದಾಗಲೇನೆ ಅವನಿಗೆ 4 ಶಾಪ ಇತ್ತಂತೆ. ಆ ಪರಾವಹನಿಗಿಂತಲೂ ಕೂಡ ಉತ್ತಮನಾಗಿರ್ತಕ್ಕಂಥ ಇಂದ್ರದೇವರ ಶಾಪ ಇತ್ತಂತೆ. ಇಂದ್ರ ಯಾವ ಕಕ್ಷೆಯಲ್ಲಿದ್ದಾನೆ ಯೋಚನೆ ಮಾಡಿ. 8ನೇ ಕಕ್ಷೆ ಇಂದ್ರ. 8ನೇ ಕಕ್ಷೆಯಲ್ಲಿರ್ತಕ್ಕಂಥ ಇಂದ್ರ ಅವನಿಗೆ ದ್ರೋಹ ಮಾಡಿದ್ರಿಂದ ಇಂದ್ರನಿಗೆ ಪರಾವಹ ದ್ರೋಹ ಮಾಡಿದ್ದ. ಆದ್ರಿಂದ ಆ ಪರಾವಹ ಅನ್ನೋ ಮರುದೇವತೆಗೆ ಇಂದ್ರನ ಶಾಪ ಇತ್ತಂತೆ. ಏನು ದ್ರೋಹ ಮಾಡಿದ್ದ ಅಂತ ಆಚಾರ್ಯ ಹೇಳ್ತಾರೆ. ಪೂರ್ವಂ ಶಚೀರಮಣಮಿಚ್ಛತ ಏಷ ವಿಘ್ನಂ ಶಕ್ರಸ್ಯ ತದ್ದರ್ಶನೋಪಗತೋ ಹಿ ಚಕ್ರೇ ತೇನೈವ ಮಾನುಷಮವಾಪ್ಯ ರತಿಸ್ಥ ಏವ ಪಂಚತ್ವಮಾಪ ರತಿ ವಿಘ್ನಂ ಅಪುತ್ರತಾಂಚ. ಹಿಂದೆ ಇವನು ಪರಾವಹ ಅನ್ನೋ ದೇವತೆಯಾಗಿದ್ದಾಗ ದೇವೇಂದ್ರ 8ನೇ ಕಕ್ಷೆಯಲ್ಲಿರ್ತಕ್ಕಂಥ ದೇವೇಂದ್ರ ತನ್ನ ಪತ್ನಿಯೇ ಆದಂಥ ಶಚೀದೇವಿಯ ಜೊತೆಗೆ ರಮಣಕ್ಕಾಗಿ ತೊಡಗಿದಾಗ ಇವನು ಬೇಕು ಅಂತ ಹೋಗಿ ಆ ಪರಾವಹ ಇಂದ್ರನ ಹತ್ರ ಕಾಣಿಸೋದು, ಅವ್ರ ಕಣ್ಣಿಗೆ ಬೀಳೋದು, ಅವ್ರ ಎದುರಿಗೆ ಹೋಗೋದು, ಆ ಇಂದ್ರ ಮತ್ತು ಶಚೀದೇವಿಯರ ರಮಣಕ್ಕೆ ವಿಘ್ನ ಮಾಡ್ತಾ ಇದ್ನಂತೆ. ಆ ಉತ್ತಮ ದೇವತೆಗಳಾದಂಥ ಇಂದ್ರ ಶಚಿಯರ ರಮಣಕ್ಕೆ ಏನು ವಿಘ್ನ ಮಾಡಿದ? ಬೇಕು ಇನ್ನೇನು ವಿಘ್ನ, ಮತ್ತೇನು ಬೇರೆ ತರ ಏನು ಮಾಡಿಲ್ಲ. ತದ್ದರ್ಶನೋಪಗತಶ್ಚ ಚಕ್ರೆ. ಬೇಕು ಅಂತ ಅವ್ರ ದರ್ಶನಕ್ಕೆ ಅಂತ ಹೋಗೋದು, ಅವ್ರ ಕಣ್ಣಿಗೆ ಬೀಳೋದು. ಹಾಗಾಗಿ ಇಂದ್ರನಿಗೆ ಸ್ವಲ್ಪ ವಿಘ್ನ ಆಯ್ತು. ಅದಕ್ಕೆ ಇಂದ್ರ ಪರಾವಹನಿಗೆ ಶಾಪ ಕೊಟ್ಟಿದ್ನು. ನನಗೆ ನೀನು ಈ ರೀತಿ ವಿಘ್ನ ಮಾಡ್ತಾ ಇದ್ದೀಯಾದ್ರಿಂದ ನಿನಗೆ ಮನುಷ್ಯ ಜನ್ಮ ಬರಲಿ ಅಂತ ಒಂದು ಶಾಪ ಕೊಟ್ಟಿದ್ದ. ಪರಾವಹ ಇಂದ್ರನ ಶಾಪದಿಂದಲೇನೆ ಮನುಷ್ಯನಾಗಿ ಹುಟ್ಟಿದ. ನಿನಗೆ ಮನುಷ್ಯ ಜನ್ಮ ಬರಲಿ ಅಂತ ಒಂದು. ಆ ಮನುಷ್ಯನಾಗಿ ಹುಟ್ಟಿದಾಗ ನಿನಗೆ ಸ್ತ್ರೀ ಸಂಪರ್ಕಕ್ಕೆ ವಿಘ್ನ ಬರಲಿ ಅಂತ ಇನ್ನೊಂದು ಶಾಪ ಕೊಟ್ಟಿದ್ದ. ಯಾವುದೋ ಒಂದು ನಿಮಿತ್ತದಿಂದ ನಿನಗೆ ಸ್ತ್ರೀ ಸಂಪರ್ಕ ಆಗಕೂಡದಲ್ಲಿ ಅಂತಹದ್ದೊಂದು ಪ್ರಸಂಗ ಬರಲಿ. ಒಂದು ವೇಳೆ ನೀನು ಸ್ತ್ರೀ ಸಂಪರ್ಕ ಹೊಂದಿದೆ ಅಂತಂದ್ರೆ ಆವಾಗ ಸತ್ತು ಹೋಗಿ ಬಿಡಬೇಕು ಅಂತ ಅವನೇ ಶಾಪ ಕೊಟ್ಟಿದ್ದ. ಮತ್ತೊಂದೇನು ಅಂತಂದ್ರೆ ನಿನಗೆ ಪುತ್ರ ಸಂತಾನ ಇಲ್ಲದೆ ಹೋಗಲಿ ಅಂತ ಇಷ್ಟು ಶಾಪ ಕೊಟ್ಟು. ಮನುಷ್ಯ ಜನ್ಮ, ಅದರಲ್ಲಿ ರತಿಗೆ ವಿಘ್ನ ಬರಬೇಕು, ಅಕಸ್ಮಾತ್ ತೊಡಗಿದರೆ ಮರಣ ಬರಬೇಕು, ಇದ್ದಷ್ಟು ಕಾಲವು ರತಿಗೆ ಅವಕಾಶ ಇದ್ದಷ್ಟು ಕಾಲದಲ್ಲಿ ಮಕ್ಕಳಾಗಿರಬಾರದು. ಇಷ್ಟು 4 ಶಾಪ ದೇವೇಂದ್ರ ಕೊಟ್ಟದ್ರಿಂದ ಈಗ ಕಿಂದಮರದ್ದೊಂದು ನೆಪ ಆಯ್ತಷ್ಟೇ. ರತಿ ವಿಘ್ನಕ್ಕೆ ಕಾರಣ ಬರಬೇಕಾಗಿತ್ತು, ಅದಕ್ಕೆ ಕಿಂದಮರ ಶಾಪ ನೆಪ ಆಯಿತು. ಮೂಲತಃ ಇಂದ್ರನ ಶಾಪದಿಂದ ಪಾಂಡುರಾಜನಿಗೆ ಇಂಥ ಪ್ರಸಂಗ ಬಂತು. ಇಲ್ಲದೆ ಇದ್ರೆ ಬರೇ ಕಿಂದಮ ಋಷಿಗಳ ಶಾಪ ಆಗಿದ್ರೆ ಅದರಲ್ಲಿ ಇಂಥ ವಿಷಯದಲ್ಲಿ ಧಾರಾಳ ಮೀರಿ ಬಿಡ್ತಿದ್ದ ಅವನು. ಅದನ್ನು ಸ್ವೀಕಾರನೆ ಮಾಡ್ತಿದ್ದಿಲ್ಲ. ತೇನೈವ ಮಾನುಷಮವಾಪ್ಯ ರತಿಷ್ಠಯೇವ ಪಂಚತ್ವ ಮಾಪ ರತಿ ವಿಘ್ನಂ ಅಪುತ್ರತಾಂಚ. ಮತ್ತೊಂದು ಪ್ರಶ್ನೆ ಬರ್ತದೆ, ಸಣ್ಣ ಅಪರಾಧ ಏನೋ ರತಿಗೆ ವಿಘ್ನ ಮಾಡಿದ ಪರಾವಹ ಅನ್ನೋ ಮರುತು ಅಂತಂದ್ರೆ ಇವರು ಇನ್ನೇನಾದ್ರೂ ಮಾರ್ಗ ಅನುಸರಿಸಬಹುದಾಗಿತ್ತು. ಬೇಕಾದ್ರೆ ದೇವೇಂದ್ರನ ಇನ್ನೇನಾದ್ರೂ ಮಾರ್ಗ ಅನುಸರಿಸಬಹುದಾಗಿತ್ತು. ಅದೊಂದು ದೊಡ್ಡ ಅಪರಾಧ ಅಂತ ಸಣ್ಣ ವಿಷಯ. ಏನೋ ಬಂದ 2 ಸಲ ಬಂದ ಅಂತಂದ್ರೆ ಅಷ್ಟಕ್ಕೆ ಇಷ್ಟು ಶಾಪ, ಆ ಶಾಪ ನಡೀತದೇನು? ಇಷ್ಟು ಸಣ್ಣ ಅಪರಾಧಕ್ಕಿಂತ ಶಾಪ ಕೊಟ್ರೆ ಅದು ನಡೀತದೋ?
ಅನ್ನುವಂತಹ ಪ್ರಶ್ನೆನೂ ಬರ್ತದೆ. ಅದಕ್ಕೆ ಆಚಾರ್ಯ ಮತ್ತೊಂದು ನಿರ್ಣಯ ಹೇಳ್ತಾರೆ. ವರಾವಹ ದೇವತೆ ಆಗಿದ್ರೂ ಕೂಡ, ಅಪರೋಕ್ಷ ಜ್ಞಾನಿ ಆಗಿದ್ರೂ ಕೂಡ, ಸೋತ್ತಮರಿಗೆ ಮಾಡಿದಂತಹ ಅಪರಾಧ ಸ್ವಲ್ಪ ಆದರೂ ಕೂಡ ಮಹಾ ಅನರ್ಥಕ್ಕೆ ಕಾರಣ ಆಗ್ತದೆ ಅಂತ ಪರಮಾತ್ಮನ ಸಂಕಲ್ಪ. ಜ್ಞಾನಿಗಳಾಗಿದ್ರು, ಪರಮಾತ್ಮನ ಸಾಕ್ಷಾತ್ಕಾರ ಹೊಂದಿದ್ರು ಕೂಡ, ಅವರು ದೇವರೇ ಆಗಿದ್ರು ಕೂಡ ಅವರಿಗಿಂತ ಉತ್ತಮರ ದ್ರೋಹ ಮಾಡಿಬಿಟ್ರು ಅಂತಂದ್ರೆ ಸ್ವೋತ್ತಮ ದ್ರೋಹ ಸ್ವಲ್ಪೋಪಿ ದೋಷ ಉರುತಾಮಭಿಯಾತಿ ಯಸ್ಮಾತ್. ಉತ್ತಮರ ದ್ರೋಹ ಎಂದೂ ಮಾಡಬಾರದು. ಸ್ವೋತ್ತಮ ದ್ರೋಹ ಬೇರೆ ಬೇರೆ ಅಪರಾಧಗಳು ನಡೀತಿರ್ತದೆ, ಅವರ ವೈಯಕ್ತಿಕ ಅಪರಾಧಗಳು ನಡೀತಿರ್ತವೆ. ವೈಯಕ್ತಿಕವಾಗಿ ಅವರೇನೋ ಕರ್ಮಭ್ರಷ್ಟರಾಗಬಹುದು, ಅಥವಾ ಇನ್ನೇನಾದರೂ ವೈಯಕ್ತಿಕ ಅಪರಾಧ ನಡೀತದೆ, ಯಾರಿಗೂ ಹಾನಿಕರ ಕರ್ಮಾಚರಣೆ ಮಾಡಲಿಲ್ಲ ಅಂತಂದ್ರೆ ಅದು ಅಪರಾಧನ. ಆದ್ರೆ ಇನ್ನೊಬ್ಬರಿಗೆ ಕೆಡಕಾಗೋದಿಲ್ಲ, ಇನ್ನೊಬ್ಬರಿಗೆ ದ್ರೋಹ ಆಗೋದಿಲ್ಲ. ಉತ್ತಮರಿಗೆ ದ್ರೋಹ ಮಾಡಿದ್ರು ಅಂತಂದ್ರೆ ಅದು ಇಂದ್ರನಂಥ ಉತ್ತಮನಿಗೆ ಅದು ಸ್ವಲ್ಪ ದ್ರೋಹ ಮಾಡಿದರೂ ಕೂಡ ಅದು ಉರುತಾಮಭಿಯಾತಿ ಯಸ್ಮಾತ್. ಆದ್ರಿಂದ ಬಹಳ ಎಚ್ಚರಿಕೆಯಲ್ಲಿರಬೇಕು ಅಂತ ಮಹಾಭಾರತ ಈ ಪ್ರಸಂಗದಿಂದ ಎಚ್ಚರಿಕೆ ಕೊಡ್ತಾ ಇದೆ. ಏನಾದರೂ ಅಪರಾಧ ನಡೀಬಹುದಾದ್ರೂ ಉತ್ತಮ ದ್ರೋಹ ಸ್ವೋತ್ತಮ ದ್ರೋಹ ಎಂದೂ ಮಾಡ್ತಕ್ಕಂತಹದ್ದಲ್ಲ. ಅದು ಇಷ್ಟಕ್ಕೆ ಕಾರಣ ಆಗ್ತದೆ. ಅದು ಜ್ಞಾನಿಗಳಾದವರಿಗೆ ಕಾರಣ ಆದ್ರೆ, ಅಜ್ಞಾನಾವಸ್ಥೆಯಲ್ಲಿದ್ದಾಗ ಅಜ್ಞಾನಿಗಳಾದಂಥವರು ಮನುಷ್ಯರು ಸ್ವೋತ್ತಮರಿಗೆ ದ್ರೋಹ ಬಗೆದ್ರೆ ಏನಾದೀತು ಅಂತ ಅನ್ನೋದನ್ನು ಎಚ್ಚರಿಕೆಯಲ್ಲಿ ಇಟ್ಟುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈ ಪ್ರಧಾನ ಕಾರಣವನ್ನು ಆಚಾರ್ಯರು ಎತ್ತಿ ತೋರಿಸಿದ್ದಾರೆ. ಮಾದ್ರೀಪತಿಮೃತಮವೇಕ್ಷರುರೋಧ ದೂರಾತ್ ತಚ್ಶುಶ್ರೂಶ್ಚ ಪೃಥಯಾ ಸಹ ಪಾಂಡುಪುತ್ರಾ ತೇಷ್ವಾಗತೇಷು ವಚನಾದಪಿ ಮಾದ್ರವತ್ಯಾ ಪುತ್ರಾನ್ ನಿವಾರ್ಯತೆ ಪೃಥಾ ಸ್ವಯಮೇವ ಚಾಗಾತ್. ಪಾಂಡುರಾಜ ಸತ್ತು ಕೂಡಲೇ ಇದರ ಕಲ್ಪನೆ ಮಾದ್ರಿಗೂ ಇಲ್ಲ, ಪಾಂಡುವಿಗೂ ಇಲ್ಲ, ಹೀಗಾದೀತು ಅಂತ ಮೈ ಮರೆತು ಬಿಟ್ರು. ಪಾಂಡುರಾಜ ಸತ್ತು ಕೂಡಲೇ ಅಳ್ಳಿಕ್ ಶುರು ಮಾಡಿದ್ಲು. ಮಾದ್ರಿ ಕೂಕೊಂಡು ಜೋರಾಗಿ. ಆ ಶಬ್ದ ಕೇಳಿ ಮನೆ ಕೆಲಸದಲ್ಲಿ ಬ್ರಾಹ್ಮಣರ ಭೋಜನ ವ್ಯವಸ್ಥೆಯಲ್ಲಿ ತೊಡಗಿದಂತಹ ಕುಂತಿ ಓಡಿ ಹೋಗ್ತಾಳೆ. ಅವಳೂ ಕೂಡ ಜೋರಾಗಿ ಅತ್ಲು. ಒಂದಿಷ್ಟು ಧಿಕ್ಕಾರ ಹಾಕಿದ್ಲು ಮಾದ್ರಿಗೆ. ಇವರಿಬ್ರು ಅಳೋದನ್ನು ಕೇಳಿ ಮಕ್ಕಳೆಲ್ಲ ಓಡಿ ಹೋದ್ರು. ದೊಡ್ಡ ದೊಡ್ಡವರಾಗಿದ್ರು, ಎಲ್ಲ 13, 14, 15, 16 ಈ ವರ್ಷದವರು, ಅವರೆಲ್ಲ ಹೋದ್ರು. ಎಲ್ಲರೂ ಕೂಡ ಅಳ್ತಾ ಇದ್ದಾರೆ. ಋಷಿಗಳೆಲ್ಲ ಬಂದ್ರು. ಏನ್ ಅನಾಹುತ ಆಯ್ತು ಅಂತ ಊಟಕ್ಕೆ ಬಂದ ಋಷಿಗಳೆಲ್ಲ ಅಲ್ಲಿಗೆ ಬಂದ್ರು. ಆ ಜಗ್ಮುರುತ್ತಮ ಕೃಪಾ ಋಷಿಲೋಕ ಮಧ್ಯೆ ಎಲ್ಲ ಗೊತ್ತಾಯ್ತು. ಅಂತೂ ಪಾಂಡುರಾಜನ ಮರಣ ಆಗಿದೆ ಅಂತ ಆದಾಗ ಮುಂದಿನ ಕೆಲಸ ನಡೀಬೇಕಲ್ಲ. ಕುಂತಿ ಹೇಳ್ತಾ ಇದ್ದಾಳೆ, ಇನ್ನಾನು ಇರೋದಿಲ್ಲ, ಗಂಡ ಇಲ್ಲ ಅಂತಂದ್ಮೇಲೆ ನಾನಿರೋದಿಲ್ಲ, ನಾನು ಸಹಗಮನ ಮಾಡಿಬಿಡ್ತೀನಿ ಅಂತ. ಆಗಿನ ಕಾಲದಲ್ಲಿ ಪ್ರಚಲಿತವಾಗಿತ್ತು ಸತಿ ಪದ್ಧತಿ, ಸಹಗಮನ ಪದ್ಧತಿ. ಕುಂತಿ ಸಹಗಮನಕ್ಕೆ ಹೊರಟ್ಲು. ಮಾದ್ರಿ ಅಂತಾಳೆ, ನನ್ನಿಂದಾಗಿ ಆಗಿದೆ, ಆದ್ರಿಂದ ನಾನ್ ಸಹಗಮನ ಮಾಡ್ತೀನಿ, ಆ ಪಾಪವಾದ್ರೂ ಪರಿಹಾರ ಆಗುತ್ತೆ ಅಂತ. ಮಾದ್ರಿ ಇಲ್ಲ, ಹಿರಿಯ ದೊಡ್ಡ ಪತ್ನಿ ನಾನಾದ್ರಿಂದ ನಾನೇ ಮಾಡಿಬಿಡ್ತೇನೆ ಅಂತ ಇವಳು. ಹೀಗಿಬ್ರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಆವಾಗ ಋಷಿಗಳು ತೀರ್ಮಾನ ಮಾಡಿದ್ರಂತೆ, ಯಾಕೆ ಇಬ್ರು ಮಾಡಿಬಿಡ್ಬಹುದಾಗಿತ್ತು, ಸ್ಪರ್ಧೆ ತೆಗ್ಬೇಕದಕ್ಕೆ, ಇಬ್ರು ಸಹಗಮನ ಮಾಡಿಬಿಡ್ಬಹುದಾಗಿತ್ತು. ಆದ್ರೆ ಶಾಸ್ತ್ರದಲ್ಲಿ ಏನಿದೆ ಅಂತಂದ್ರೆ, ಮಕ್ಕಳು ಸಣ್ಣ ಸಣ್ಣವರಿದ್ದಾಗ ಆ ತಾಯಿ ಸಹಗಮನ ಮಾಡಬಾರದು ಅಂತುಂಟು. ತಂದೆ ಹೋದಾಗ ತಾಯಿ ಸಹಗಮನ ಮಾಡಬಾರದು. ಗರ್ಭಿಣಿಯಾಗಿದ್ರೆ, ಮಕ್ಕಳು ಸಣ್ಣವರಿದ್ರೆ, ಇವರಿನ್ನೂ ಸಣ್ಣವರು ಅಂತಲೇ ಲೆಕ್ಕ. ಯುಧಿಷ್ಠಿರನಿಗೆ 16 ವರ್ಷ, ಇನ್ನೂ ಬೇಕಾದಷ್ಟು ಅವರಿಲ್ಲ, ಜವಾಬ್ದಾರಿ ಅವರಿಗೆ ಬರಬೇಕಾಗಿದೆ. ಆದ್ರಿಂದ ಒಬ್ರು ಇರ್ಲೇಬೇಕು, ಆ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಒಬ್ರು ಇರ್ಲೇಬೇಕು. ಮಕ್ಕಳಿಗೆ ಒಳ್ಳೆ ಹಂತಕ್ಕೆ ಬರೋ ತನಕ ಸಹಗಮನ ಮಾಡೋ ಹಾಗಿಲ್ಲ. ಅದಕ್ಕೆ ಕುಂತಿ ಹೇಳಿದ್ಲು, ನೀನಿರು ಮಾದ್ರಿ, ನಾನು ಹೋಗ್ತೀನಿ. ಮಾದ್ರಿ ಅಂತಾಳೆ, ನೀನಿರು ಕುಂತಿ, ನಾನು ಹೋಗ್ತೀನಿ ಅಂದ. ಅಲ್ಲಿ ಒಂದು ಸ್ವಾರಸ್ಯ ಹೇಳ್ತಾಳಂತೆ ಮಾದ್ರಿ, ನೀನಿದ್ರೆ ನನ್ನ ಮಕ್ಕಳಿಗೆ ಕ್ಷೇಮ ಅಂದ್ಲಂತ. ಯಾಕೆಂದ್ರೆ ನಿನ್ನ ಮಕ್ಕಳನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ ಅಲ್ಲೋ, ನಂಗೆ ಡೌಟ್ ಅಂತಾಳ. ಆದ್ರೆ ನೀನ್ ಹಾಗಲ್ಲ, ನೀನ್ ಬಹಳ ಸಾತ್ವಿಕಳು, ನಿನ್ನ ಮಕ್ಕಳಿಗಿಂತ ಹೆಚ್ಚಾಗಿ ನನ್ನ ಮಕ್ಕಳನ್ನ ನೀನ್ ನೋಡ್ಕೊಳ್ತಿ. ಆದ್ರಿಂದ ನಾನಿದ್ ಬಿಟ್ಟು ನಿನ್ನ ಮಕ್ಕಳಿಗೆ ಅನ್ಯಾಯ ಆದ್ರೂ ಆದೀತು ಅಂತ ಅವಳು ಹೇಳಿ ಕುಂತಿಗೆ, ನೀನೇ ಇರು, ನಾನು ಸಹಗಮನ ಮಾಡ್ತೀನಿ ಹೀಗೆಲ್ಲ ಹೇಳಿದಾಗ ಋಷಿಗಳೇ ತೀರ್ಮಾನ ಮಾಡಿದ್ರಂತೆ ಮಾದ್ರಿ ಸಹಗಮನ ಮಾಡ್ಲಿ ಎಂದು. ಯಾಕೆಂದ್ರೆ ತಪ್ಪು ಮಾದ್ರಿದ್ದು ತಪ್ಪಿರೋದ್ರಿ, ತಪ್ಪು ಮಾದ್ರಿದ್ ಮಾತ್ರ ಯಾಕೆ, ಪಾಂಡುರಾಜನ್ ತಪ್ಪಿಲ್ಲೇನು? ಇಬ್ರದ್ದು ತಪ್ಪೆ, ಪಾಂಡುರಾಜಂದು ತಪ್ಪಿದೆ, ಮಾದ್ರಿದ್ದು ತಪ್ಪಿದೆ. ಆದ್ರೂ ಇನ್ನೊಂದು ದೊಡ್ಡ ತಪ್ಪು ಅಂತ ಆಚಾರ್ಯರು, ಮಾದ್ರಿದ್ದು ತಪ್ಪಾದದ್ದು ಮತ್ತೊಂದು ದೊಡ್ಡ ತಪ್ಪಿದೆ. ಎಷ್ಟು ಅದ್ಭುತವಾಗಿ ತಿಳಿಸ್ತಾರೆ ಆಚಾರ್ಯರು ಅನ್ನೋದನ್ನ ನೋಡಿ. ಮಾದ್ರಿ ತಪ್ಪೇನು ಅಂತಂದ್ರೆ, ಏನೋ ಕಾಮಬಾಣ ಪೀಡಿತಳಾದ್ಲು, ಆ ಸನ್ನಿವೇಶಕ್ಕೆ ಪರವಶಳಾದ್ಲು ಅನ್ನೋದೊಂದು ದೊಡ್ಡ ವಿಷಯ ಅಲ್ಲ, ಅದು ಪಾಂಡುರಾಜಂದು ಇತ್ತು. ಇನ್ನೊಂದು ದೊಡ್ಡ ತಪ್ಪು ಮಾದ್ರಿ ಮಾಡಿದ್ದೇನು ಅಂತಂದ್ರೆ, ಆ ಕುಂತಿ ಮಂತ್ರೋಪದೇಶ ಮಾಡಿದ್ಲಲ್ಲ, ಒಂದು ಹೆಸರು ಕರಿ, ಒಂದು ಸಲ ಈ ಮಂತ್ರ ನಿನಗೆ ಪ್ರಭಾವ ಬೀರ್ಲಿ ಅಂತ ಹೇಳಿ ಮಂತ್ರೋಪದೇಶ ಮಾಡಿದ್ಲು.
ಈ ಮಾದ್ರಿ ನಾನು ಭಾರಿ ಬುದ್ಧಿವಂತಳು ಅಂತ ಹೇಳಿ ಬೆರಕಿತನ ತೋರಿಸ್ಲಿಕ್ಕೆ ಹೋಗಿ ಸಿಗ್ಬಿದ್ಲವಳು. ಅವಳು ಬೆರಕಿತನ ಮಾಡಿ ಕರೆದದ್ದು ಯಾರನ್ನ? ಒಂದೇ ಏಟಿ 2 ಮಕ್ಕಳಾಗಿರ್ಬೇಕು ಅಂತ ಹೇಳಿ ಅಶ್ವಿನಿ ದೇವತೆಗಳನ್ನ ಕರೆದು ಬಿಟ್ರು. ಅಶ್ವಿನಿ ದೇವತೆಗಳನ್ನ ಕರೆದು 2 ಮಕ್ಕಳನ್ನು ಪಡೆಯಬೇಕು ಅಂತ ಲೋಭ ಮಾಡ್ಲಿಕ್ಕೆ ಹೋಗಿ ಅವಳಿಗೆ ಆದ ಅನರ್ಥ ಅದು. ಯಾಕೆ ಅಂದ್ರೆ ಅಶ್ವಿನಿ ದೇವತೆಗಳನ್ನ ಅವಳು ಕರಿಬಾರ್ದಾಗಿತ್ತು. ನಿಯೋಗ ಪದ್ಧತಿಯಿಂದ ಆಹ್ವಾನ ಮಾಡಬೇಕಾದ್ರೆ ಗಂಡನಿಗಿಂತ ಅಧಿಕ ಗುಣರನ್ನ ಕರಿಬೇಕು ಅಂತ ಶಾಸ್ತ್ರ. ಗಂಡನಿಗಿಂತ ಉತ್ತಮ ಗುಣರನ್ನ ಕರಿಬೇಕು. ಮಾದ್ರಿ ಕರೆದದ್ದು ಅಶ್ವಿನಿ ದೇವತೆಗಳನ್ನ. ಅಶ್ವಿನಿ ದೇವತೆಗಳು ಯಾವ ಕಕ್ಷೆ? 18ನೇ ಕಕ್ಷೆ. ಅಶ್ವಿನಿ ದೇವತೆಗಳು 18ನೇ ಕಕ್ಷೆ. ಪಾಂಡುರಾಜ 18ನೇ ಕಕ್ಷೆ. ಪಾಂಡುರಾಜ ಪರಾವಹ ಅನ್ನೋ ಮರುತು ಅವನು 18ನೇ ಕಕ್ಷೆಯಲ್ಲಿದ್ದಾನೆ. ಅದೇ ಸಮಕಕ್ಷೆಯಲ್ಲಿ ಅದೇ ರ್ಯಾಂಕ್ ನಲ್ಲಿ ಅಶ್ವಿನಿ ದೇವತೆಗಳಿದ್ದಾರೆ. ಆಚಾರ್ಯ ವಾದಿರಾಜ ಸ್ವಾಮಿಗಳು ಇನ್ನೂ ವಿಮರ್ಶೆ ಮಾಡ್ತಾರೆ. ಇಬ್ಬರೂ 18ನೇ ಕಕ್ಷೆಯಲ್ಲಿ ಆದರೂ ಕೂಡ ಒಂದೇ ಕಕ್ಷೆಯಲ್ಲಿದ್ದವರಲ್ಲೂ ಸ್ವಲ್ಪ ಅವಾಂತರ ತಾರತಮ್ಯನೂ ಇರ್ತದಂತೆ. ಸ್ಥೂಲವಾಗಿ 32 ಕಕ್ಷೆ ಅಂತ ಪರಿಗಣನೆ ಮಾಡಿದ್ದಾರಷ್ಟೇ ಹೊರತು ಒಂದೇ ಕಕ್ಷೆಯಲ್ಲಿದ್ದವರಲ್ಲಿ ತಾರತಮ್ಯ ಇಲ್ಲ ಅಂತಿಲ್ಲ. ಸೂಕ್ಷ್ಮ ತಾರತಮ್ಯ ಅವರಲ್ಲೂ ಇರ್ತದಂತೆ. ಆ 18ನೇ ಕಕ್ಷೆಯಲ್ಲೇನೆ ಅಶ್ವಿನಿ ಬಂದ್ರು ಮತ್ತು ಅಶ್ವಿನಿ ದೇವತೆಗಳು ಇದ್ದಾರೆ, ಪರಾವಹನೂ ಇದ್ದಾನೆ. ಅದರಲ್ಲಿ ಅವಾಂತರ ತಾರತಮ್ಯ ನೋಡ್ಲಿಕ್ಕೆ ಹೋದ್ರೆ ಪರಾವಹ ಸ್ವಲ್ಪ ದೊಡ್ಡವನು, ಅಶ್ವಿನಿ ದೇವತೆಗಳು ಕಡಿಮೆ. ಅದು ಬಹಳ ಸಣ್ಣ ಗುಣ, ಕೆಲವೇ ಗುಣಗಳು ಕಡಿಮೆ ಇರ್ತದಾದ್ರಿಂದ ಪ್ರತ್ಯೇಕ ಕಕ್ಷೆ ಮಾಡಲಿಲ್ಲ. ಹಂಗೆ ಮಾಡ್ಲಿಕ್ಕೆ ಹೋದ್ರೆ 100 ಆಗಿಬಿಡ್ತದೆ ಅಂತ ಸ್ಥೂಲವಾಗಿ 32 ಕಕ್ಷೆ ಮಾಡಿದ್ದಾರೆ. ಆದ್ರಿಂದ ಇವಳು ಮಾದ್ರಿ ತಾನು ಲೋಭದಿಂದ 2 ಮಕ್ಕಳನ್ನು ಪಡೆಯಬೇಕು ಅನ್ನೋ ಲೋಭದಿಂದ ಅಶ್ವಿನಿ ದೇವತೆಗಳನ್ನು ಕರೆಯುವಾಗ ಈ ಧರ್ಮಕ್ಕೆ ಚ್ಯುತಿ ಬಂದು ಹೋಯಿತು. ಆದ್ರಿಂದ ಬಹಳ ಎಚ್ಚರಿಕೆ ಇರಬೇಕು. ಲೋಭ ಮನುಷ್ಯನಿಗೆ ಆಸೆ ಬರಬಾರದು, ಬಂದ್ರೂ ಕೂಡ ಧರ್ಮಕ್ಕೆ ಚ್ಯುತಿ ತರುವಂತಹ ಲೋಭ ಬರಬಾರ್ದು. ಬುದ್ಧಿವಂತಿಕೆ ಮಾಡಬೇಕು, ಆದ್ರೆ ಧರ್ಮಕ್ಕೆ ಚ್ಯುತಿ ಬರುವಂತಹ ಬುದ್ಧಿವಂತಿಕೆ ಮಾಡ್ಲಿಕ್ಕೆ ಹೋಗಬಾರ್ದು. ಅಷ್ಟು ಬೆರಕಿತನ ಇರಬಾರ್ದು. ಮಾದ್ರಿಗೆ ಆದದ್ದು ಅದು ತಪ್ಪು. ಗಂಡನಿಗಿಂತ ದೊಡ್ಡವರನ್ನು ಕರಿಬೇಕಾಗಿತ್ತು. ಸಮಕಕ್ಷೆಯಲ್ಲಿದ್ರೂ ಕೂಡ ಸ್ವಲ್ಪ ತಾರತಮ್ಯದಲ್ಲಿ ಕೆಳಗಿನವರೇ ಆಗಿರತಕ್ಕಂಥ ಅಶ್ವಿನಿ ದೇವತೆಗಳನ್ನು ಕರೆದದ್ರಿಂದ ಗಂಡನ ಸಾವಿಗೆ ಮಾದ್ರಿ ಕಾರಣ ಅನ್ನುವಂತಹ ಪಟ್ಟಿ ಅವಳಿಗೆ ಬಂತು. ಇಲ್ದಿದ್ರೆ ಆ ಪಟ್ಟಿನೂ ಹತ್ತುತ್ತಾ ಇದ್ದಿಲ್ಲ. ಅದೇ ಕುಂತಿಗೆ ಯಾಕೆ ಬರಲಿಲ್ಲ? ಅಕಸ್ಮಾತ್ ಮಾದ್ರಿ ನಿನ್ನೆ ಕೆಲಸ ಮಾಡ್ತಿರೋ ಅಂತ ಹೇಳಿ ಕುಂತಿಗೆ ಬಂದು ಅವಳು ಈ ರೀತಿ ಕಾಮಬಾಣ ಪೀಡಿತಳಾಗಿದ್ರೆ ಅದೊಂದು ಅಪಕೀರ್ತಿ ಬರ್ತಿದೆ. ಕುಂತಿ ಅದೇ ಅಂತಾಳಂತೆ, ಪಾಂಡುರಾಜ ಸ್ವಲ್ಪ ಜಾರಿದ್ರು ಕೂಡ ನಿನಗಾದ್ರೂ ತಾಳ್ಮೆ ಬೇಡ, ಸಂಯಮ ಬೇಡವೆ ಅಂತ ಕೇಳ್ತಾಳೆ. ನಿನಗಾದ್ರೂ ಸಂಯಮ ಇರಬೇಕಾಗಿತ್ತು, ನೀನ್ಯಾಕೆ ಸಂಯಮ ಕಳ್ಕೊಂಡಿ? ಗೊತ್ತಿದ್ದಿಲ್ವೇ ನಿಂಗೆ ಶಾಪ ಇದ್ದದ್ದು, ಕಿಂದಮರ ಶಾಪ ಇದ್ದದ್ದು ಅಂತ ಚೀಮಾರಿ ಹಾಕಿದ್ಲು, ಧಿಕ್ಕಾರ ಹಾಕಿದ್ಲು. ನೀನ್ ಸಂಯಮ ಕಳ್ಕೊಂಡ ತಪ್ಪಾಯ್ತು, ಈಚೆ ಓಡಿ ಬರಬೇಕಾಗಿತ್ತು ಅಂತಾಳೆ. ಹಾಗಾದ್ರೆ ಇಂಥ ಅಪಕೀರ್ತಿ ಬಂದದ್ದು ಮಾದ್ರಿಗೆ ಯಾಕೆ ಅಂತಂದ್ರೆ ಗಂಡನಿಗೆ ಕಿಂತ ಉತ್ತಮರನ್ನ ಆಹ್ವಾನ ಮಾಡಬೇಕಾಗಿತ್ತು. ಅಶ್ವಿನಿ ದೇವತೆಗಳನ್ನ ಆಹ್ವಾನ ಮಾಡಿದ್ರಿಂದ ಈ ಅಪಕೀರ್ತಿನೂ ಬಂತು, ಪಾಪನೂ ಬಂತು. ಅದಕ್ಕೆ ಋಷಿಗಳು ಹೇಳ್ತಾರೆ, ಅಪಕೀರ್ತಿ ಇರಲಿ, ಪಾಪ ಪರಿಹಾರ ಆಗಬೇಕು, ಭರ್ತೃಲೋಕ ಸಿಗಬೇಕು. ಹಾಗಾದ್ರೆ ನೀನೇ ಸಹಗಮನ ಮಾಡು, ಸಹಗಮನದಿಂದ ನಿನಗೆ ಆ ಪಾಪ ಪರಿಹಾರ ಆಗ್ತದೆ ಅಂತ ಸೂಚನೆ ಕೊಟ್ಟರು. ಸಂವಾದಮೇವ ನಿಜ ದೋಷಮವೇಕ್ಷತಸ್ಯ ಚಕ್ರು ಸದಾವಗತ ಭಾಗವತೋಚ್ಚ ಧರ್ಮ. ಎಲ್ಲ ಧರ್ಮಜ್ಞಾನಿಗಳಾದಂತಹ ಮುನಿಗಳು ತೀರ್ಮಾನ ಮಾಡಿದ್ರು. ಭರ್ತೃರ್ಗುಣೈರನಧಿಕೌ ತನಯಾರ್ಥಮೇವ ಮಾದ್ರ್ಯಾಕೃತೌ ಸುರವರಾವಧಿಕೌ ಸ್ವತೋಪಿ. ತೇನೈವ, ತನಗಿಂತ ಉತ್ತಮರು. ಯಾರಿಗೆ? ಮಾದ್ರಿಗಿಂತ ದೊಡ್ಡವರು. ಯಾರು? ಅಶ್ವಿನಿ ದೇವತೆಗಳು. ತನಗಿಂತ ದೊಡ್ಡವ್ರನ್ನ ಕರೆದ್ಲು. ಅಷ್ಟೇ ಅಲ್ಲ, ಗಂಡನಿಗಿಂತಲೂ ದೊಡ್ಡವ್ರನ್ನ ಕರಿಬೇಕಾಗಿ. ತನಗಿಂತಲೂ ಕೆಳಗಿನವರಿಂದ ಸಂಪರ್ಕ ಆಗಿಬಿಟ್ರಂತೂ ಇನ್ನೂ ಮಹಾ ಅನರ್ಥ. ಅದು ಬೇಗ ಹೋಗುವುದಿಲ್ಲಂತ ಆ ದೋಷ. ಅದೆಲ್ಲ ಮುಂದೆ ನಿದರ್ಶನ ಬರ್ತದೆ. ಅದಕ್ಕೂ ಕೂಡ ಪ್ರತಿಯೊಂದು ಮಹಾಭಾರತದ ಕಥೆ ಒಂದೊಂದು ಧರ್ಮಕ್ಕೆ ನಿದರ್ಶನ. ತೇನೈವ ಭರ್ತೃ ಮೃತಿ ಹೇತುರಭೂತ್ ಸಮಸ್ತ ಲೋಕೈಶ್ಚ ನಾತಿ ಮಹಿತ ಸುಗುಣಾಪಿ ಮಾದ್ರಿ. ಅವಳಲ್ಲೂ ಕೆಲವು ಒಳ್ಳೆ ಗುಣ ಇತ್ತು. ಆದ್ರೆ ಈ ಒಂದು ಬೆರಕಿತನದಿಂದ ಲೋಕದಲ್ಲಿ ಕುಂತಿಗೆ ಬಂದಷ್ಟು ಕೀರ್ತಿ ಮಾದ್ರಿಗೆ ಬರಲಿಲ್ಲ. ಮಾದ್ರಿ ಹೆಸರಷ್ಟು ಪ್ರಖ್ಯಾತವಾಗಲಿಲ್ಲ. ಗಂಡನ ಮರಣಕ್ಕೆ ಕಾರಣ ಆದ್ಲು ಅಂತ ಆಚಾರ್ಯರು ನಿರೂಪಣೆ ಮಾಡ್ತಾರೆ. ಮುಂದೆ ಪಾಂಡುರಾಜನ ಮಕ್ಕಳು ಋಷಿಗಳು, ಅಲ್ಲೇ ಇದ್ದಂತಹ ಋಷಿಗಳ ಮಾರ್ಗದರ್ಶನದಲ್ಲಿ, ಅವರ ನೇತೃತ್ವದಲ್ಲಿ ಪಿತೃಮೇಧವನ್ನ ಮಾಡಿದ್ರಂತೆ. ಪಿತೃಮೇಧ ಅಂದ್ರೆ ಅದೇ ಮುಂದೆ ಮಾಡಬೇಕಾದ ಔರ್ಧ್ವದೈಹಿಕ ಕರ್ಮ, ಪಿತೃಷ್ಟಿ ಅಂತ ಕರೀತಾರೆ ಅದನ್ನ. ಆ ಮುಂದೆ ಮಾಡುವ ಸಂಸ್ಕಾರಗಳನ್ನೆಲ್ಲ ಮಾಡಿ ಎಲ್ಲ ಮುಗಿಸಿದ್ರು. ಮಾದ್ರಿಯು ಕೂಡ ಸಹಗಮನ ಮಾಡಿಬಿಟ್ಟು ಅವಳು ಗಂಡನ ಲೋಕಕ್ಕೆ ಹೋದ್ಲಂತೆ. ಹುತ್ವ ಆತ್ಮದೇಹ ಮುರುಪಾಪ ಮದಕೃತಂಚ ಸಮ್ಮರ್ಜ್ಯ ಲೋಕ ಮಗಮನ್ ನಿಜಭರ್ತುರೇವ. ಪ್ರತಿಲೋಕವೇ ಅವಳಿಗೂ ಸಿಕ್ತು. ಮಾದ್ರಿಗೆ ಪಾಪ ಪರಿಹಾರ ಆಯ್ತು. ಆಮೇಲೆ ಪಾಂಡುಗೆ ಏನಾಯ್ತು?
ಈ ರೀತಿ ಸತ್ನಲ್ಲ, ಒಂದು ರೀತಿಯಲ್ಲಿ ಶಾಪಗ್ರಸ್ತನಾಗಿ ಸತ್ತ. ಅವನಿಗೆ ಒಳ್ಳೆ ಲೋಕ ಸಿಕ್ತೋ ಇಲ್ಲ ಅಂತಂದ್ರೆ ಅವನಿಗೂ ಒಳ್ಳೆ ಲೋಕ ಸಿಕ್ತ. ಇಂದ್ರನಿಗೆ ವಿಘ್ನ ಮಾಡಿದ್ದ, ಸೋತ್ತಮ ದ್ರೋಹ ಮಾಡಿದ್ದ, ಪಾಂಡು ಸೋತ್ತಮ ದ್ರೋಹ ಮಾಡಿದ್ದ, ಕಿಂದವ ಋಷಿಗಳನ್ನು ಕೊಂದಿದ್ದ, ಪೂರ್ವದಲ್ಲಿಯೂ ಮಾಡಿದ್ದ, ಅವತಾರದಲ್ಲಿಯೂ ಮಾಡಿದ್ದ. ಆದರೂ ಪಾಂಡುವಿಗೆ ಸದ್ಗತಿನೇ ಆಯ್ತು ಅಂತ ಆಚಾರ. ಯಾಕೆ ಅಂತಂದ್ರೆ ಪಾಂಡುಶ್ಚ ಪುತ್ರಕ ಗುಣೈಹಿ, ಅವನ ಮಕ್ಕಳೆಂಥವ್ರು. ಪುತ್ರಕ ಗುಣೈಹಿ ಸ್ವಗುಣೈಶ್ಚ ಸಾಕ್ಷಾತ್, ತನ್ನ ಗುಣನೂ ಸ್ವಲ್ಪ ಇತ್ತು, ಮಕ್ಕಳದ್ದು ವಿಶೇಷ ಗುಣಗಳಿತ್ತು. ಕೃಷ್ಣಾತ್ಮಜ, ವೇದವ್ಯಾಸ ದೇವರ ಮಗನಾಗಿ ಹುಟ್ಟಿದ್ದ ಪಾಂಡು ಚಕ್ರವರ್ತಿ, ಅದೊಂದು ಕಾರಣ ಇತ್ತು. ಯಾರ ಮಕ್ಕಳಾಗಿ ಹುಟ್ಟುತ್ತೀವಿ, ಯಾರನ್ನ ಮಕ್ಕಳನ್ನಾಗಿ ಪಡಿತೀವಿ, ಇದೆಲ್ಲ ಪ್ರಭಾವ ಬೀರ್ತದೆ. ವೇದವ್ಯಾಸ ದೇವರ ಮಗನಾಗಿದ್ದ ಪಾಂಡು, ಭೀಮನ ತಂದೆಯಾಗಿದ್ದ. ಯುಧಿಷ್ಠಿರ ಭೀಮನಂಥವರಿಗೆ ತಂದೆ, ವೇದವ್ಯಾಸ ದೇವರ ಮಗ. ಇನ್ನೇನ್ ಹೇಳಿದ್ರು, ತನ್ನಲ್ಲೂ ಗುಣಗಳಿತ್ತು. ಸತತಮಸ್ಯ ಪದೈಕ ಭಕ್ತ ಲೋಕಾನವಾಪ ವಿಮಲಾನ್ ಮಹಿತಾನ್ ಮಹದ್ಭಿ ಕಿಂಚಿತ್ರಮತ್ರ ಹರಿಪಾದ ವಿನಮ್ರ ಚಿತ್ತೇ. ಇನ್ನು ಅಪರಾಧ ಮಾಡಿದ್ದ, ದೇವೇಂದ್ರನಿಗೆ ಮಾಡಿದ್ದ, ಇವರಿಗೆ ಕಿಂದವೃಷಗಳಿಗೆ ಮಾಡಿದ್ದ. ಆದರೆ ಹರಿಪಾದ ವಿನಮ್ರ ಚಿತ್ತೇ, ವೇದವ್ಯಾಸ ದೇವರ ಮಗನಾಗಿ ವೇದವ್ಯಾಸ ದೇವರ ಸೇವೆ ಮಾಡಿ ಪರಮಾತ್ಮನಲ್ಲಿ ವಿಶೇಷ ಭಕ್ತನಾಗಿದ್ದ. ಹರಿಪಾದ ಸಂಗಿ ಅಂತ ಹಿಂದೆನೂ ಕೂಡ ಹೇಳ್ತಾರೆ. ವಿಶೇಷವಾಗಿ ಹರಿಪಾದ ಸಂಘ ಇತ್ತಾದ್ದರಿಂದ ಪಾಂಡವು ಕೂಡ ಒಳ್ಳೆ ಲೋಕವನ್ನೇ ಪಡೆದಿದ್ದಾನೆ. ಯಮದೇವರ ಸಭೆಗೆ ಹೋದ್ನಂತೆ, ನರಕಕ್ಕಲ್ಲ, ಯಮದೇವರ ಸಭೆ ಮೇಲಿರ್ತಕ್ಕಂಥ ಉತ್ತಮವಾದ ಒಂದು ಯಮಸಭೆ ಅಂತ ಅಲ್ಲಿ ಹೋಗಿ ಅಲ್ಲಿ ಒಬ್ಬ ಸದಸ್ಯನಾಗಿ ಅಲ್ಲೇ ವಾಸ ಮಾಡ್ತಾ ಇದ್ದಾನೆ. ಇವರೆಲ್ಲ ಕರ್ಮ ಮುಗಿಸಿ ಪಾಂಡವರು ಕುಂತಿಯಿಂದ ಕೂಡಿಕೊಂಡು, ಮಾದ್ರಿ ಅಂತೂ ಹೋದ್ರು, ಕುಂತಿಯಿಂದ ಕೂಡಿಕೊಂಡು 5 ಜನ ಪಾಂಡವರು ಹಸ್ತಿನಾಪುರಕ್ಕೆ ಬಂದು, ಪಾಂಡುಕೇಶ್ವರ ಬಿಟ್ಟು ಹಸ್ತಿನಾಪುರಕ್ಕೆ ಋಷಿಗಳೇ ಕರ್ಕೊಂಡು ಬಂದ್ರಂತೆ. ಋಷಿಗಳು ಕರ್ಕೊಂಡು ಬರುವಾಗ 17ನೇ ದಿವಸ, ಎಲ್ಲ 12, 13 ಎಲ್ಲ ಮುಗಿಬೇಕಲ್ಲ, ಎಲ್ಲ ಮುಗಿದು 17ನೇ ದಿವಸ ಹಸ್ತಿನಾಪುರಕ್ಕೆ ಬಂದಿದ್ದಾರೆ. ಋಷಿಗಳೇ ಹೇಳಿದ್ರಂತೆ, ಈ ಮಕ್ಕಳನ್ನು ಕರ್ಕೊಂಡು ಬಂದು ಏನೇನ್ ದುರಂತ ಆಯಿತು ಅಂತ ಎಲ್ಲಾ ವಿಷಯ ಹೇಳಿದ್ರು. ಒಂಥರ ದಿಗ್ಮೂಢಾಗಿಬಿಟ್ಟನಂತೆ ಧೃತರಾಷ್ಟ್ರ. ಏನು ಅಂತ ಹೇಳೋದಿಲ್ಲ ಆಚಾರ. ತೂಷ್ಣೀಂ ಸ್ಥಿತೇ ನೃಪತವು, ಸುಮ್ಮನೆ ಅದಕ್ಕೇನು ಪ್ರತೀಕಾರವೇ ಇಲ್ಲ, ಪ್ರತ್ಯುತ್ತರವೇ ಇಲ್ಲ. ಧೃತರಾಷ್ಟ್ರ ಸುಮ್ಮನಾಗಿ ಬಿಟ್ಟನಂತೆ. ಭೀಷ್ಮಾಚಾರ್ಯರು ಕೂಡ ದಂಗು ಬಡದವರಂತೆ ಸುಮ್ಮನಾಗಿ ಬಿಟ್ರಂತೆ, ಮಾತೇ ಹೊರಡ್ತಾ ಇಲ್ಲ. ಯಾರಿಗಾದರೂ ಆಗೋದೆ. ಪಾಂಡುರಾಜನಿಗೆ ಇಂಥ ಮರಣ ಆಯಿತು. ಅನಾಥ ಮಕ್ಕಳನ್ನ, ತಂದೆ ಇಲ್ಲದ ಮಕ್ಕಳನ್ನ ಕರ್ಕೊಂಡು ಕುಂತಿ ಬಂದಿದ್ದಾಳೆ, ಋಷಿಗಳು ತಂದು ಬಿಟ್ರು. ತೂಷ್ಣೀಂ ಸ್ಥಿತೇ ನೃಪತವು ತನುಜೇ ಚ ನದ್ಯಾಹ. ಭೀಷ್ಮರು ಕೂಡ ನಮ್ಮ ಕುರುವಂಶದಲ್ಲಿ ಎಂಥೆಂಥ ಅನಾಹುತ ಆಯ್ತಲ್ಲ ಅಂತ ಅವರೂ ಕೂಡ ಸುಮ್ಮನಾಗಿ ಬಿಟ್ರು. ಬಹಳ ಸಂತೋಷ ಪಟ್ಟವನು ಅಂದ್ರೆ ವಿದುರ ಅಂತೆ. ಇದೊಂದು ವಿಚಿತ್ರ ಅಲ್ಲ, ಇವ್ರು ದಂಗು ಬಡಿದು ಪಾಪ ದಿಗ್ಮೂಢರಾಗಿ ಸುಮ್ಮನೆ ಕೂತಿದ್ದಾರೆ, ವಿದುರ ಸಂತೋಷ ಪಟ್ಟ ಅಂತ ಆಚಾರ. ಯಾಕೆ ಸಂತೋಷ ಪಟ್ಟ ಅಂತಂದ್ರೆ ವಿದುರ ಅಂಥ ಜ್ಞಾನಿ, ವಿದುರನ ಜ್ಞಾನ ಅಂಥದ್ದು. ಸಾಕ್ಷಾತ್ ಯಮಧರ್ಮರಾಜ ಯುಧಿಷ್ಠಿರನಾಗಿ ಬಂದಿದ್ದಾನೆ. ವಾಯುದೇವರು ಭೀಮಸೇನ ದೇವರಾಗಿ ನಮ್ಮ ಹಸ್ತಿನಾಪುರಕ್ಕೆ ಬಂದರು. ದೇವಲೋಕದ ದೇವೇಂದ್ರ ಪುರಂದರ, ಶಚೀಪತಿ ಪುರಂದರ ಅರ್ಜುನನಾಗಿ ಬಂದಿದ್ದಾನೆ. ಅಶ್ವಿನಿ ದೇವತೆಗಳು ದೇವಲೋಕ ವೈದ್ಯರು ನಕುಲ ಸಹದೇವರಾಗಿ ಬಂದಿದ್ದಾರೆ ಅನ್ನೋ ಜ್ಞಾನ ವಿದುರನಿಗಿತ್ತು. ಆದ್ರಿಂದ ಬಹಳ ಸಂತೋಷಪಟ್ಟು, ಒಂದು ಕಣ್ಣಲ್ಲಿ ದುಃಖ ಆಗಿ ದುಃಖದ ನೀರು ಬಂದಿರಬಹುದು, ಪಾಂಡುರಾಜ ಹೋದ ಅಂತ. ಆದ್ರೆ ಭೀಮ, ಅರ್ಜುನ, ನಕುಲ ಸಹದೇವ, ಧರ್ಮರಾಜ ಇವರೆಲ್ಲ ಬಂದಿದ್ದಾರಲ್ಲ ಅಂತ ಆ ಸಂತೋಷ ವಿದುರನಿಗಂತೆ. ಅದೇ ಅವನ ಜ್ಞಾನ. ವೇದವ್ಯಾಸ ದೇವರ ವರ ಅದು. ವೇದವ್ಯಾಸ ದೇವರಿಂದ ಹುಟ್ಟಿ ಅವರ ವರದಿಂದ ಅಂಥ ಜ್ಞಾನ ಇತ್ತು. ತೂಷ್ಣೀಂ ಸ್ಥಿತೇ ನೃಪತೌ ತನುಜೇ ಚ ನದ್ಯಾಹ ಛತ್ತರ್ಯುತಾಪ್ತ ಉರುಮೋದಂ. ಅವನು ಬಹಳ ಸಂತೋಷಪಟ್ಟ. ಅತೀವ ಪಾಪಾಹ. ದುರ್ಯೋಧನಾದಿಗಳೆಲ್ಲ ಬಹಳ ಸಂತೋಷಪಟ್ಟರಂತ. ಅವ್ರದ್ದು ಉದ್ದೇಶ ಬೇರೆ, ಏನಾದ್ರೂ ಮಾಡಿ ಇವ್ರನ್ನ ಹೊರಗಾಕಬೇಕು ಅನ್ನುವಂಥ ಪಾಪದ ಆಲೋಚನೆಯನ್ನ ಮಾಡಿ ಅವ್ರು ಹೇಳ್ತಾರಂತೆ, ಎಂಥ ಪ್ರಸಂಗದಲ್ಲಿ ಮೊದಲಿಂದೂ ಅವಳದ್ದು ದುರಂತ ಜೀವನ. ಆ ಮಕ್ಕಳನ್ನ ಕರ್ಕೊಂಡು ವಿಧವೆಯಾಗಿ ಗಂಡನನ್ನು ಕಳ್ಕೊಂಡು ಮಕ್ಕಳ ಜೊತೆಗೆ ಬಂದು ಇಂಥ ಪ್ರಸಂಗದಲ್ಲಿದ್ದಾಗ ಋಷಿಗಳೆಲ್ಲ ಹಿಂಗಾಗಿದೆ ಅಂತ ಹೇಳಿದ್ರೆ ಅವರಿಗೊಂದು ಮಾರ್ಗ ತೋರಿಸಬೇಕೋ ಬೇಡವೋ. ದುರ್ಯೋಧನಾದಿಗಳು ಹೇಳ್ತಾರಂತೆ, ಋಷಿಗಳ ಎದುರಿಗೆ ಹೇಳ್ತಾರಂತೆ, ಪಾಂಡುರಾಜ ಎಂದೋ ಸತ್ತಿದ್ದಾನೆ ಅಂತ ನಮಗೆ ಸುದ್ದಿ ಬಂದಿದೆ. ಪಾಂಡುರಾಜ ಸತ್ತ ಮೇಲೆ ಹುಟ್ಟಿದವರು ಇವರು, ಅಕ್ರಮದ ಜನ್ಮ ಇವರದ್ದು, ಅಧರ್ಮದ ಜನ್ಮ. ಇಂಥವ್ರನ್ನ ನಾವು ಸೇರಿಸ್ಕೊಂಡ್ರೆ ನಮಗೆ ಅಪಕೀರ್ತಿ, ನಮಗೆ ಒಳ್ಳೇದಾಗುದಿಲ್ಲ ಅಂತ ಅನ್ನತ್ತೆ. ಇವನು ಭಾರಿ ಧರ್ಮಿಷ್ಠ. ದುರ್ಯೋಧನ ಈ ಪಾಂಡವರ ಬಗ್ಗೆ ಆಡಿದ ಮಾತಿದು. ಊಚು ಸುಯೋಧನ ಮುಖ ಸಹಸೋ ಬಲೇನ ಪಾಂಡೋರ್ ಮೃತಿಷ್ಠಿಲ ಪುರಾತನ ಯಾಕ್ವತಸ್ಯ. ಪಾಂಡುರಾಜನ ಮಕ್ಕಳು ಅಂತ ನೀವು ನಮ್ಮನ್ನ ತಂದು ಬಿಡ್ತೀರಿ, ಎಂದೋ ಸತ್ತಿದ್ದಾನೆ ಪಾಂಡುರಾಜ, ಅವನ ಮಕ್ಕಳಾಗುವುದು ಹೇಗೆ ಅಂತ ದುರ್ಯೋಧನಾದಿಗಳು ಕೇಳ್ತಾ ಇದ್ದಾರೆ.
ನಕ್ಷೇತ್ರಜ ಅಪಿ ಮೃತೇ ಪಿತರಿ ಸ್ವಕೀಯೈ ಸಮ್ಯಂಗ್ ನಿಯೋಗ ಮನವಾಪ್ಯ ಭವಾಯ ಯೋಗ್ಯ. ಅದೇನು ನಿಯೋಗ ಪದ್ಧತಿಯಿಂದ ಹುಟ್ಟಲಿಕ್ಕೆ ಗಂಡ ಇರಬೇಕು ಅಂತ ಏನ್ ನಿಯಮ ಇಲ್ಲ. ನಿಜವಾಗಿ ಅದು ಗಂಡ ಸತ್ತ ಮೇಲೂ ಕೂಡ ಬೇರೆ ಹಿರಿಯರು ತೀರ್ಮಾನ ಮಾಡಿ ನಿಯೋಗ ಪದ್ಧತಿಯಿಂದ ಮಕ್ಕಳು ಬರಬಹುದು.